ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಪುಣ್ಯಕೋಟಿ ಸ್ಪೋರ್ಟ್ಸ್ ಶಾಪ್ ಅರ್ಪಿಸುವ ಕ್ರೀಡಾ ನಕ್ಷತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನವೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ನ ಜೊತೆಗೆ 25 ದಿನಗಳನ್ನು ಪೂರೈಸಿದ್ದೇವೆ. ಸೊ 26ನೇ ದಿನ ಇವತ್ತು ಕೂಡ ಒಬ್ಬರು ಖೋಖೋ ಕ್ಷೇತ್ರದ ಸಾಧಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇರೋದು ಮತ್ತಷ್ಟು ಸಂತಸದ ವಿಷಯ ಅಂತ ಹೇಳ್ಬೋದು. 25 ದಿನಗಳನ್ನು ಪೂರೈಸಿದ ಸಂತಸದಲ್ಲಿ ಸಾಕಷ್ಟು ನೋಡುಗರ ಸಂಖ್ಯೆ ಕೂಡ ಹೆಚ್ಚಾಗಿರೋದು ಮತ್ತಷ್ಟು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಖಂಡಿತವಾಗ್ಲೂ ನಾವು ನಮ್ಮ ಕ್ರೀಡಾ ನಕ್ಷತ್ರ ತಂಡ ತಮಗೆ ಚಿರಋಣಿಯಾಗಿರ್ತೇವೆ. ಸೊ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇರೋದು ಶ್ರೀನಿವಾಸ್ ನಾರೋಪಂತ್ ಸರ್ ಅವರು. ಸೊ HMTಯಲ್ಲಿ ಅಪಾಯಿಂಟ್ಮೆಂಟ್ನ ಜೊತೆಗೆ ಸಾಕಷ್ಟು ವರ್ಷ HMT ತಂಡದಲ್ಲಿ ಆಡ್ತಾ HMT ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟನ್ನು ಪಡೆದಂಥವ್ರು. ಸೊ ಅವರ ಒಂದು ಅನುಭವಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸೊ ಅವರ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿರ್ತಕ್ಕಂಥದ್ದು ಶ್ರೀಯುತ KS ಮುಕುಂದರ್ ಅವರು. ಸದ್ಯ ಚೇರ್ಮನ್ ಆಗಿದ್ದಾರೆ. KSAKA ರೆಫ್ರಿ ಬೋರ್ಡ್ ಏನಿದೆ ಅಲ್ಲಿ ಚೇರ್ಮನ್ ಆಗಿದ್ದಾರೆ. ಜೊತೆಗೆ ಮಾಜಿ ರಾಷ್ಟ್ರೀಯ ಖೋಖೋ ಆಟಗಾರರು ಕೂಡ, ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರರಾಗಿದ್ದಂಥವ್ರು. ಶ್ರೀನಿವಾಸ್ ನಾರೋಪಂತ್ ಸರ್ ಕೂಡ ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ಬಿಂದನೇ ಬಂದಿರತಕ್ಕಂಥವ್ರು. ಸೊ ಅವರ ಒಂದು ಟೀಮ್ ಮೇಟ್ ಅಥವಾ ಅವರ ಜೂನಿಯರ್ ಸೀನಿಯರ್ ಅದನ್ನು ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ಸೊ ಅದ್ರ ಜೊತೆಗೆ S ಪ್ರಕಾಶ್ ಸರ್ ಅವರು ಕೂಡ HMT ಪ್ರಕಾಶ್ ಅಂತಲೇ ನಮ್ಮ ಖೋಖೋ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದಿರೋಂಥವ್ರು. ಅಂತಾರಾಷ್ಟ್ರೀಯ ಖೋಖೋ ಆಟಗಾರರ ಜೊತೆಗೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಕೂಡ. NS ತರಬೇತುದಾರರು ಕಬಡ್ಡಿ ಮತ್ತು ಖೋಖೋ ಎರಡೂ ವಿಭಾಗದಲ್ಲೂ ಸಾಕಷ್ಟು ಖ್ಯಾತಿ ಪಡೆದಿರೋಂಥವ್ರು. ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಬ್ಬರಿಗೂ ಕೂಡ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಎಸ್ ಶ್ರೀನಿವಾಸ್ ನಾರೋಪಂತ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸ್ವಾಗತ ನಿಮಗೆ ಮೊದಲಿಗೆ ಕ್ರೀಡಾ ನಕ್ಷತ್ರ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಸರ್ ಹೇಗಿದ್ದೀರಿ? ಹೇಗಿದೆ ಈ ಪ್ಯಾಂಡಮಿಕ್ ಸಿಚುವೇಶನ್ ನಿಮ್ಮ ಸುತ್ತಮುತ್ತ? ಈ ಕಡೆ ನಮ್ಮ ಏರಿಯಾಲೆಲ್ಲ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ವೆರಿ ಫ್ಯೂ ಕೇಸಸ್ ಆರ್ ದೇರ್. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಮನೇಲೆ ಇದ್ಕೊಂಡು ಅವರ ಗೈಡ್ ಲೈನ್ಸ್ ಫಾಲೋ ಮಾಡ್ಕೊಂಡಿದ್ದೀವಿ. ನೋ ಪ್ರಾಬ್ಲಮ್ ಫಾರ್ ಅಸ್. ಸೂಪರ್, ಖಂಡಿತ ಒಳ್ಳೇದು. ಎಲ್ರಿಗೂ ಇದೇ ರೀತಿ ವಾತಾವರಣ ಇರ್ಲಿ ಅಂತ ಆಶಿಸೋಣ. ನಿಮ್ಮ 1 ನಿಮಿಷ ಸಮಯ ತಗೊಳ್ತೀನಿ ಸರ್ ನಿಮ್ಮ ಬಗ್ಗೆ ಪರಿಚಯವನ್ನ ನೀಡೋದಕ್ಕೋಸ್ಕರ. ಸ್ನೇಹಿತರೆ, ನಮ್ಮ ಜೊತೆಗಿರೋದು ಇವತ್ತು N ಶ್ರೀನಿವಾಸ್ ನಾರೋಪಂತ್ ಸರ್. ಇವರು ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ತಮ್ಮ ಖೋಖೋ ಜರ್ನಿಯನ್ನ ಆರಂಭಿಸ್ತಾರೆ 1960ರಲ್ಲಿ. ಆಗ ಇವರು 9 ವರ್ಷ ಇರೋಷ್ಟೊತ್ತಿಗೆ ಜರ್ನಿಯನ್ನ ಆರಂಭಿಸ್ತಾರೆ. ಸೊ ವಿಜಯ ಕಾಲೇಜ್ನಲ್ಲಿ PUC ಮಾಡ್ತಾರೆ. ನಂತರ RV ಕಾಲೇಜ್ನಲ್ಲಿ ತಮ್ಮ ಓದನ್ನ ಮುನ್ನಡೆಸ್ತಾರೆ. 4 ಬಾರಿ ಬೆಂಗಳೂರು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿದ್ರು. 1 ಬಾರಿ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ರು. ಜೊತೆಗೆ 6 ಬಾರಿ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿರೋದು. 1968ರಲ್ಲಿ ಬರೋಡಾ, 99ರಲ್ಲಿ ನಾಗ್ಪುರ್, 71ರಲ್ಲಿ ಹರಿಯಾಣ, 73ರಲ್ಲಿ ಪಾಟಿಯಾಲ. ಸೊ ಇದೇ ರೀತಿ ಮುಂದುವರಿಸಿ 74 ಮತ್ತು 75ರಲ್ಲೂ ಕೂಡ ಆಟವನ್ನ ಮುಂದುವರಿಸ್ತಾರೆ. ಜೊತೆಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಸಿಗುತ್ತೆ 74ರಲ್ಲಿ. 75ರಲ್ಲಿ ಹೈದರಾಬಾದ್ ನಲ್ಲಿ ನಡೆದಂತ ನ್ಯಾಷನಲ್ಸ್ ಅಲ್ಲಿ ಕೂಡ ಭಾಗವಹಿಸ್ತಾರೆ. 77ರಲ್ಲಿ UPಯ ಒರಿಯಾನಲ್ಲಿ ನಡೀತಾ ಅಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ಜೊತೆಗೆ ಏಕಲವ್ಯ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ ಅಲ್ಲಿ. ನಂತರ 76ರಲ್ಲಿ ಇವರಿಗೆ HMTಯಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆಸ್ ಎ ಇಂಜಿನಿಯರ್. ಅನಂತರ ಸಾಕಷ್ಟು ವರ್ಷಗಳ ಕಾಲ HMT ಹಲವಾರು ಕಡೆ ಕೆಲಸವನ್ನು ನಿರ್ವಹಿಸ್ತಾರೆ. ಹೈದರಾಬಾದ್ ನಲ್ಲಿ ಕೂಡ, ಜೊತೆಗೆ ಬೆಂಗಳೂರು ಯೂನಿವರ್ಸಿಟಿ ನಲ್ಲಿ ಕೂಡ. ಅನಂತರ ಜನರಲ್ ಮ್ಯಾನೇಜರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದಂತ ಅನುಭವ ಇದೆ. ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿ ಕೂಡ HMTಯಲ್ಲಿ ಕಾರ್ಯವನ್ನ ನಿರ್ವಹಿಸಿದೆ ಸರ್. ಸಾಕಷ್ಟು ಒಂದು ದೊಡ್ಡ ಅನುಭವ ನಿಮ್ದು ಸರ್. ಖೋಖೋ ಕ್ಷೇತ್ರದಲ್ಲಿ ನಿಮ್ಮ ಒಂದು ಜರ್ನಿ ಹೇಗಿತ್ತು? ಹೇಗೆ ಸ್ಟಾರ್ಟ್ ಆಯ್ತು ಖೋಖೋ ನಿಮ್ಮ ಲೈಫ್? ನನಗೆ ಹೇಳಬೇಕು ಅಂದ್ರೆ 9 ವರ್ಷ ಇದ್ದಾಗ ನಾನು ಖೋಖೋ ಸ್ಟಾರ್ಟ್ ಮಾಡಿದ್ದೆ. ಯಾವ ತರ ಆಯ್ತು ಅಂದ್ರೆ, ನಮ್ಮ ಮದರ್ 59 ಹೋಗ್ಬಿಟ್ರು, 1959. ಅವಾಗ ನಮ್ಮ ಫಾದರ್ಗೆ ಸ್ವಲ್ಪ ವರಿ ಆಯ್ತು, ಏನು ಹೆಂಗ್ ಬೆಳಿತಾನೋ ಏನೋ ಅಂತ. ಬಿಕಾಸ್ ಐ ವಾಸ್ ಅಲೋನ್, ಒಬ್ಬನೇ ಮಗ ನಾನು. 3 ಜನ ಇದ್ವಿ ನಾವು. ಅದಕ್ಕೆ ಅವ್ರ ಫ್ರೆಂಡ್ ಒಬ್ರು ಇದ್ರು, ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ನವ್ರೆ. ಅವರು ಪರಿಚಯ ಇದ್ರು. ಅವ್ರು ಕರೆದ್ಬಿಟ್ಟು ಇವನ್ ಏನಾರ ಮಾಡ್ಬೇಕು ನಾವು ಅಂತ ಅವ್ರು ಕರ್ಕೊಂಡಾಗ ನಾನು ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ ಸೇರಿಸಿದ್ರು. ಈ ತರ ನಾನು ಖೋಖೋ ಸ್ಟಾರ್ಟ್ ಮಾಡಿದ್ದೆ. ಅದು ಮೊದಲು ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ ಎಲ್ಲಿ ಆಟ ಆಡ್ತಾ ಇದ್ರು ಅಂದ್ರೆ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ ಅಂತ ಇದೆ, ರಾಮಕೃಷ್ಣ ಆಶ್ರಮದ ಹಿಂಭಾಗದಲ್ಲಿ. ಅಲ್ಲಿ ಖೋಖೋ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಕೊಹಿನೂರು ಸ್ಪೋರ್ಟ್ಸ್ ಕ್ಲಬ್ ನೆಕ್ಸ್ಟ್ ಇಯರ್ ಶಿಫ್ಟ್ ಆದ್ವಿ ಸಬ್ಸಿಕ್ವೆಂಟ್ ಆಗಿ. ಅವಾಗ ಹೊಸಪೇಟೆನಲ್ಲಿ ಒಂದು ಟೂರ್ನಮೆಂಟ್ ಆಯ್ತು.
ಅವಾಗ ನನಗೆ ಏನು ಅಷ್ಟೊಂದು ಖೋಖೋ ಬಗ್ಗೆ ಗಂಧನೂ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ನನ್ನ ಕರ್ಕೊಂಡೋಗಿದ್ರು ಆ ಟೂರ್ನಮೆಂಟ್ಗೆ ಆ ಕಾಲಕ್ಕೆ. ಆ ಥರ ನಾವು 3 ಜನ ಇದ್ವಿ. ಅದಾದಮೇಲೆ 63, 66 ನಾನು ಹೈಸ್ಕೂಲ್, ಬ್ಯಾಂಗ್ಳೂರ್ ಹೈಸ್ಕೂಲ್ ಸೇರಿದೆ. ಬ್ಯಾಂಗ್ಳೂರ್ ಹೈಸ್ಕೂಲಲ್ಲಿ ಖೋಖೋ ಆಡ್ತಿದ್ವಿ. ನಮ್ಮದು ಟೀಮು ಇತ್ತು. ಅವಾಗ ಇಂಟರ್ ಸ್ಕೂಲ್ ಮ್ಯಾಚಸ್ಸು, ಈ ಕೆಲವು ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡೋದು, ಕೆಲವು ಕ್ಲಬ್ನವರು, ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ 66 ತನಕ. 67 ವಿಜಯ ಕಾಲೇಜ್ ಸೇರಿದೆ ನಾನು. ವಿಜಯ ಕಾಲೇಜಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ ಆವಾಗ, ಆ ವರ್ಷನೇ. ಅದಾದಮೇಲೆ 68ಅಲ್ಲಿ ಫಸ್ಟ್ ನ್ಯಾಷನಲ್ಸ್ ಆಡಿದೆ ನಾನು. ಅವಾಗ ಮೈಸೂರು ಅಂತ, ನಾಟ್ ಕರ್ನಾಟಕ, ಅವಾಗ ಮೈಸೂರು ಸ್ಟೇಟ್ ಟೀಮ್ ಅಂತ ಇತ್ತು. ಅವಾಗ ನನಗೆ 17 ವರ್ಷ ವಯಸ್ಸು. ಫಸ್ಟ್ ನ್ಯಾಷನಲ್ಸ್ ಆಡಿದ್ದು 17 ವರ್ಷ ವಯಸ್ಸಾಗಿತ್ತು. ಅದಾದಮೇಲೆ 1969 ಬರೋಡಾ ಆಡಿದ್ವಿ. 1968, 69 2 ವರ್ಷ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನನಗೊಂದು 3-4 ಜನ ಡಾಡ್ಜರ್ಸ್ ನೋಡಿದೆ ನಾನು ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ. ಕಾರ್ಕಾನೀಸ್ ಅಂತ ಒಬ್ಬ, ಇನ್ನೊಬ್ಬ ಶ್ಯಾಮ್ ಪುರೋಹಿತ್ ಅಂತ, ಆಮೇಲೆ ಸುಧೀರ್ ಪರಬ್ ಅಂತ. ಇವರೆಲ್ಲ ಆಲ್ಮೋಸ್ಟ್ ಅವಾರ್ಡ್ ವಿನ್ನರ್ಸೇ. ಸುಧೀರ್ ಪರಬ್ ಅಂತೂ ಈ ವಾಸ್ ಏಕಲವ್ಯ ಅವಾರ್ಡ್ ವಿನ್ನರ್ ಟ್ವೈಸ್ ಅಂಡ್ ಈ ಗಾಟ್ ಅರ್ಜುನ್ ಅವಾರ್ಡ್ ಆಲ್ಸೋ. ಅವರು ಬರೋಡಾ, ಒಳ್ಳೆ ಪ್ಲೇಯರು. ಅವನಿಗೆ 2 ಕಾಲು ಬೋಲೆಕ್ಸ್ ಇತ್ತು. ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಅವನು ಯೂಟಿಲೈಸ್ ದಟ್ ಫೆಸಿಲಿಟಿ ಆಫ್ ಬೋಲೆಕ್ಸ್ ಇಂಟು ವೆರಿ ಯೂಟಿಲೈಸ್ಡ್ ಅವನ್. ಅಂಡ್ ಖೋಖೋ ತುಂಬ ಚೆನ್ನಾಗಿ ಆಡೋನು. ಎ ವೆರಿ ಗುಡ್ ನೇಮ್ ಆ ಕಾಲಕ್ಕೆ. ಆ ಥರ ಅವ್ರನ್ನೆಲ್ಲ ನೋಡ್ಬಿಟ್ಟು ನನಗೆ ಇನ್ಸ್ಪೈರ್ ಆಯಿತು. ನಾನು ಒಬ್ಬ ಒಳ್ಳೆ ಡಾಡ್ಜರ್ ಆಗಬೇಕು, ಬಿಕಾಸ್ ಡಾಡ್ಜಿಂಗ್ಗೆ ಅವಾಗ ಗೇಮ್ ಅಂದರೆ. ಸೊ ಡಾಡ್ಜರ್ ಆಗಬೇಕು ಅಂತ ಮಾಡಿದ್ವಿ. ಅವಾಗ ಈ ಡಾಡ್ಜಿಂಗು ಇನ್ನೊಂದು ನನಗೆ ಯೋಚನೆ ಏನಾಯ್ತು, ಅವರೆಲ್ಲ ಬೇರೆ ಥರ ಆಡೋರು. ಖೋಖೋ ಡಾಡ್ಜಿಂಗೇ ಬೇರೆ ಥರ ಆಡೋರು. ಅವ್ರು ಆಡದ್ಮೇಲೆ ತುಂಬ ಸ್ಲೋ ಆಗ್ಬಿಡೋದು ಗೇಮ್. ಅಂದರೆ ಚೇಸರ್ಸು ದೇವರ್ ಅಂಡರ್ ದಿ ಕಂಟ್ರೋಲ್ ಆಫ್ ಹಿಮ್. ಡಾಡ್ಜರ್ ಕಂಟ್ರೋಲಲ್ಲಿ ಇರೋನು ಚೇಸರ್ಸ್ ಎಲ್ಲ. ಅದನ್ನ ನಾನು ಅಡಾಪ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ನನ್ನ ಸ್ಟೈಲಲ್ಲಿ ನಾನು ಬೇರೆ ಥರ ಆಡಿದೆ. ನಾನು ಒಬ್ಬ ಬೇರೆ ಡಾಡ್ಜರ್, ಅಂದರೆ ನಂತರ ನಾನು ನೋಡಲಿಲ್ಲ ನಮ್ಮ ಸ್ಟೇಟಲ್ಲೂ ನಾವು ODS ಪ್ಲೇಡ್. ಅದು ಬಿಕಾಸ್ ಖೋಖೋ ಇಸ್ ಎ ಸ್ಕಿಲ್ಡ್ ಗೇಮ್, ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಫುಟ್ ವರ್ಕೇ ಇಂಪಾರ್ಟೆಂಟ್. ಫುಟ್ ವರ್ಕ್ ನಾವು ಯಾವ ಥರ ಫುಟ್ ವರ್ಕ್ ಮೂವ್ ಮಾಡ್ತೀವೋ ಅದ್ರ ಮೇಲೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ರಿಫ್ಲೆಕ್ಸ್ ಆ್ಯಕ್ಷನ್ ಇರುತ್ತೆ, ಅದೆಲ್ಲ ಇರುತ್ತೆ. ಅದು ನನಗೆ ಅಡ್ವಾಂಟೇಜ್ ಇತ್ತು ನನಗೆ. ಸೊ ನಾನೇ ಬೇರೆ ಥರ ಖೋಖೋ ಆಡಿದೆ. ಆವಾಗ ಕೊಯ್ನೂರ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ನಮ್ಮಲ್ಲಿ ಟೀಮು ಹಾಗೆ ಇರೋದು, ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಆಡ್ತಾ ಇದ್ವಿ. ಅದಾದಮೇಲೆ 63, 66ಗೆ ತುಂಬ ಜನ ಸೇರಿದ್ರು. ಅವಾಗ ಮುಕುಂದ ಅವರೆಲ್ಲ ನಮ್ಗೆ ಜಾಯಿನ್ ಆದರು. ಆಮೇಲೆ 68 ನ್ಯಾಷನಲ್ಸ್ ಆದಮೇಲೆ 69ಇಂದ ಮುಕುಂದ ಅವರೆಲ್ಲ ನಮ್ಮ ಜೊತೆ ಆಡೋಕ್ಕೆ ಶುರು ಮಾಡಿದ್ರು ನ್ಯಾಷನಲ್ಸ್. ಅದಾದಮೇಲೆ 1970 ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಅದು ರೀಸನ್ ಆಮೇಲೆ ಹೇಳ್ತೀನಿ ನಾನು, ಸ್ವಲ್ಪ ಅರ್ಥ ಆದಮೇಲೆ. ಅದಾದಮೇಲೆ 72, 73 ಅದೆಲ್ಲ ನಾವು ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ವಿ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ 1974ಅಲ್ಲಿ ನಮಗೆ ಇದ್ರದ್ದು ಬಂತು, ಸ್ಟೇಟ್ ಅವಾರ್ಡ್ ಬಂತು. ಸ್ಟೇಟ್ ಅವಾರ್ಡ್ ಅವಾಗ ಈ ಸ್ಪೋರ್ಟ್ಸ್ ಕೌನ್ಸಿಲಿಂದ ಕೊಡೋದು ನಮಗೆ ಸ್ಟೇಟ್ ಅವಾರ್ಡ್. ಆ ಸ್ಟೇಟ್ ಅವಾರ್ಡ್ ಬಂದಮೇಲೆ ನಮ್ಗೆ ಏನು ಎನ್ಕರೇಜ್ಮೆಂಟು ಅಂದರೆ, ಈ ಸುಧಾ ಅಂತ ವೀಕ್ಲಿ ಮ್ಯಾಗಝೈನ್ ಬರೋದು. ಅದರಲ್ಲಿ ಲೆಫ್ಟ್ ಸೈಡ್ ಫೋಟೋ ಬರೋದು, ಕವರ್ ಪೇಜಲ್ಲಿ ಲೆಫ್ಟ್ ಸೈಡ್ ಫೋಟೋ ನಮ್ಗೆ ಬರೋದು, ಫೋಟೋ ದೊಡ್ಡ ಫೋಟೋ ಹಾಕೋದು. 58th ಪೇಜಲ್ಲಿ ನಮ್ಮ ಡೀಟೇಲ್ಸ್ ಹಾಕೋದು, ನಾವು ಎಲ್ಲೆಲ್ಲ ಆಡಿದ್ದೀವಿ, ಏನೇನು ಮಾಡಿದ್ದೀವಿ ಅಂತ. ಸೊ ದಿಸ್ ವಾಸ್ ಓನ್ಲಿ ಅನ್ ಅಟ್ರಾಕ್ಷನ್ ಆವಾಗ ಖೋಖೋ ಪ್ಲೇಯರ್. ಸೊ ಈ ಒಂದು ಮೋಟಿವೇಶನ್, ಸ್ಟೇಟ್ ಅವಾರ್ಡ್ ಬಂದರೆ ಒಂದು ಸ್ವಲ್ಪ ಸ್ಟೇಟಲ್ಲೂ ಒಂದು ಒಳ್ಳೆ ಪ್ಲೇಯರ್. ಇನ್ನೊಂದು ಏನಾಗೋದು, ಅವಾಗ ತುಂಬ ಟೂರ್ನಮೆಂಟ್ಸ್ ಆಗೋದು. ನಾವು ಮೈಸೂರು 3 ವರ್ಷ 3 ಟೀಮ್ ಇದೆ, ನ್ಯಾಷನಲ್ಸು, ಮೈಸೂರು ಪೈನಿಯರ್ಸು, ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್. ಸರಿ, ಬೆಂಗಳೂರಲ್ಲಿ ಬ್ಯಾಂಗ್ಳೂರ್ ಪೈನಿಯರ್ಸು, ನಾವು ಅರಸೀಕೆರೆ, ಚಳ್ಳಕೆರೆ, ಚಿತ್ರದುರ್ಗ ಆ ಟೂರ್ನಮೆಂಟ್ಗೆ ಆಡ್ತೀವಿ. ದಸರಾ ಸ್ಪೋರ್ಟ್ಸು ಅದರಲ್ಲಿ ಏನಾದ್ರು ಇದ್ದರೆ ನಾವು ಒಂದು ಬೆಂಗಳೂರು ಡಿವಿಷನಿಂದ ಒಂದು 7-8 ದಿವಸ ಅಲ್ಲಿ ಹೋಗ್ತೀವಿ. ವರ್ಷದಲ್ಲಿ ಸುಮಾರು 7-8 ತಿಂಗಳು ನಾವು ಬರೀ ಆಟನೇ ಆಡ್ಕೊಂಡಿರ್ತೀವಿ. ಇದು ಏನಾಗೋಯ್ತು, ನಾವು ನಾನು ಐ ಸ್ಟಾರ್ಟೆಡ್ ಇಂಜಿನಿಯರಿಂಗ್ ಇನ್ 1969. ಅದೇನಾಗೋಯ್ತು, ಅವಾಗ ತುಂಬ ಮನೇಲಿ ಗಲಾಟೆ, ಓದ್ತೀಯಾ ಇಲ್ಲ ಆಟ ಆಡ್ತೀಯ ಅಂತ. ನಮ್ಗೆ 2 ಬ್ಯಾಲೆನ್ಸ್ ಮಾಡೋದು ಆ ಕಾಲಕ್ಕೆ ಕಷ್ಟ ಇತ್ತು. ಸೊ ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಆಡ್ತಾ ಇದ್ವಿ. ಅದೊಂದು ಇದು. ನಮ್ಮ ಕ್ಲಬ್ಬಲ್ಲಿ ಇನ್ನೊಂದು ಕಾಂಬಿನೇಷನ್ ಏನಿತ್ತು ಅಂದರೆ, ಅವಾಗ ಮ್ಯಾಚು ಇದು ಟೂರ್ನಮೆಂಟು ಹಂಗೆ ನಡೆಯೋದು. ಯಾಕೆಂದರೆ
ಟೂರ್ನಮೆಂಟು ಸಮ್ವೇರ್ ಇನ್ ಜೂನ್ ಜುಲೈ ಮೈಸೂರಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಕಂಡಕ್ಟ್ ಮಾಡೋರು. ಅದಾದಮೇಲೆ ಆಗಸ್ಟಲ್ಲಿ ಮೈಸೂರು ಫೈನಲ್ಸ್ ಕಂಡಕ್ಟ್ ಮಾಡೋರು. ಅದಾದಮೇಲೆ ನಾವು ಕೊಹಿನೂರ್ ಕಂಡಕ್ಟ್ ಮಾಡ್ತೀವಿ. ಇದಲ್ಲದೆ ತುಮಕೂರಲ್ಲಿ ಮೂರು ಟೀಮ್ ಇತ್ತು. ಆಗ ಎಲ್ಲಾರ್ದು ಮ್ಯಾಚ್ಗಳು ಪಾರ್ಟಿಸಿಪೇಟ್ ಮಾಡೋಷ್ಟರಲ್ಲಿ ನಾವು ಎಷ್ಟೋ ಸಲ ಕ್ಲಾಸ್ಗಳು ಮಿಸ್ ಮಾಡ್ಕೊಂಡು ಆ ಮೇಟ್ ಹತ್ರ ಹೋಗ್ಬಿಟ್ಟು ಇವ್ರ ಸ್ಪೋರ್ಟ್ಸ್ ಸೆಕ್ರೆಟರಿ ಹತ್ರ ಎಂಡಾರ್ಸ್ ಮಾಡ್ಕೊಂಡು ಅಟೆಂಡೆನ್ಸ್ ತಗೋತಾ ಇದ್ದೇನೆ. ಸ್ಟೇಟ್ ಟೀಮ್ ಸೆಲೆಕ್ಟ್ ಆಗ್ಬಿಟ್ರಂತೂ ಇನ್ನೂ ಜಾಸ್ತಿ. ಅದು 1 ತಿಂಗಳು ಪ್ರಾಕ್ಟೀಸು ಅಥವಾ 15 ದಿವಸ ಪ್ರಾಕ್ಟೀಸು ಅಂದ್ರೆ ಅಷ್ಟೊತ್ತು ದಿವಸ ನಾವು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಇವೆಲ್ಲ ಏನಾಗುತ್ತೆ, ಮನೆಯಲ್ಲಿ ಪ್ರೆಷರ್ ಜಾಸ್ತಿ ಆಗೋಯ್ತು ನನಗೆ. ಓದಬೇಕು ಇಲ್ಲ ಇದು ಬೇಕು, ಯಾವ್ದು ಮಾಡೋದು ನಾವು. ಈ ಥರ ಎಷ್ಟೋ ದಿವಸ ಟೂರ್ನಮೆಂಟ್ಗೆ ಹೋಗ್ಬಿಟ್ಟು ವಾಪಸ್ ಬರೋಷ್ಟು ನೆಕ್ಸ್ಟ್ 2 ಡೇಸ್ಗೆ ಎಕ್ಸಾಮ್ ಇರೋದು ನನಗೆ. ಮನೇಲಿ ಸಿಕ್ಕಾಪಟ್ಟೆ ಬೈಯೋರು. ನಮ್ಮ ಫಾದರು ಹ್ಯಾಪನ್ಸ್ ಟು ಬಿ ಎ ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸ್, BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಅವರು. ಸೊ ಅವರು ಸಿಕ್ಕಾಪಟ್ಟೆ ಹೈಲಿ ಡಿಸಿಪ್ಲಿನ್ ಪರ್ಸನ್. ಆ ಥರ ಆಗೋಗ್ಬಿಟ್ಟು ನನಗೆ ಪ್ರೆಷರ್ ಜಾಸ್ತಿ ಆಗ್ಬಿಡೋದು ಮನೇಲಿ. ಆಗ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಫೈನಲಿ RV ಕಾಲೇಜ್ ಸೇರಿದೆ. RV ಕಾಲೇಜಲ್ಲಿ ವಿ ಹ್ಯಾವ್ ಅಟೆಂಡೆಡ್ ಲಾಟ್ ಆಫ್ ಟೂರ್ನಮೆಂಟ್ಸ್. ಇಂಟರ್ ಕಾಲೇಜೇಟು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೆಲೆಬ್ರೇಟ್ ಆಡ್ತಿದ್ವಿ. ವಿಜಯ ಕಾಲೇಜಲ್ಲಿ ಟೂರ್ನಮೆಂಟ್ ಮಾಡೋ ಕಾಲೇಜ್ ಟೂರ್ನಮೆಂಟ್ಸ್ ತುಂಬ ಇರೋದು. ಆ ಟೈಮಲ್ಲಿ ಯೂನಿವರ್ಸಿಟಿ ಮ್ಯಾಚಸ್ ಆಡಿದ್ವಿ. ಸೊ ಈ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಆ ಪೀರಿಯಡಲ್ಲಿ ಆಡಿದೆ. ಎಲ್ಲ ಇನ್ನೂ ಆಡಬಹುದಾಗಿತ್ತು ನಾನು, ಬಟ್ ಐ ಕುಡ್ ನಾಟ್ ಡೂ ಬಿಕಾಸ್ ಆಫ್ ಮೈ ಎಜುಕೇಷನ್ ಪ್ರಾಬ್ಲಮ್. ಅದೆಲ್ಲ ಆಯಿತು. ನಮ್ಮ ಕೊಹಿನೂರ್ಸ್ ತೊಗೊಂಡ್ರೆ ಯಾರ್ಯಾರಿದ್ರು ಫಸ್ಟ್ ನಾವು ಟೀಮ್ನ ಯಾವ ಥರ ಮಾಡ್ಕೋತಾ ಇದ್ವಿ, ಆ ಕಾಲದ ರೂಲ್ಸ್ಗೆ, ಆ ಕಾಲದ ಟೈಮಿಂಗ್ಸ್ಗೆ, 7 ಮಿನಿಟ್ಸ್ ಗೇಮ್ಗೆ ನಾವು ಕಾಂಬಿನೇಷನ್ ಮಾಡ್ಕೋತಾ ಇದ್ವಿ. 5 ಜನ ಡಾಡ್ಜರ್ಸ್ ಇರಬೇಕು, 4 ಜನ ಗುಡ್ ಚೇಸರ್ಸ್ ಇರಬೇಕು. ಇದು ನಾವು 9 ಜನದಲ್ಲಿ ಬ್ರೇಕಪ್ ಮಾಡ್ಕೋತಾ ಇದ್ವಿ. ಆ 5 ಜನದಲ್ಲಿ ಒಂದಷ್ಟು ಆಲ್ರೌಂಡರ್ಸು 1-2 ಇರ್ತಾ ಇದ್ವಿ. ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಡಾಡ್ಜಿಂಗಿಂದ. ಡಾಡ್ಜಿಂಗೇ ಇದ್ರೆ ನನಗೆ ಫೇಲ್ಯೂರ್ ಕೆಲವು ಆಗೋಗ್ಬಿಟ್ರೆ ಮ್ಯಾಚೇ ಔಟ್ ಆಗ್ಬಿಡೋದು. ಅದರಿಂದ ಏನಾಗೋದು, ಎಲ್ಲರೂ ರೆಸ್ಪಾನ್ಸಿಬಿಲಿಟಿನೂ ಕಮ್ಮಿ ಇತ್ತು ಅವಾಗ. ಯಾಕಂದ್ರೆ 3 ಜನ ಒಟ್ಟು 5 ಜನ ಡಾಡ್ಜರ್ಸ್ ಇರ್ತಾ ಇದ್ವಿ. ನಾವು ಯಾರನ್ನ ಬೇಕಾದ್ರೆ ಫಸ್ಟ್ 3 ಇಳಿಸ್ಬೋದು ನಾವು. ಆ ಥರ ಕ್ಯಾಟಗರಿ ಇತ್ತು. ಸೊ ಆ ಥರ ಟೀಮು ಮಾಡ್ಕೊಂಡಿದ್ವಿ. ಆ ಬ್ರೇಕಪ್ ಮಾಡ್ಕೊಂಡು ಆ ಥರ ಆಡಿದ್ವಿ. ಸೊ ಅದರಿಂದ ಆಮೇಲೆ ಏನಾಗೋಯ್ತು, ಇಬ್ರು 3 ಜನ ಬೇರೆ ಕಡೆ ಕ್ಲಬ್ಗೆ ಆಡಕ್ಕೆ ಶುರು ಮಾಡ್ರು. ಮುಕ್ಕೊಂದು BEL ಕೊಟ್ಟದ, ಇನ್ನೊಬ್ರು MA ಕೊಟ್ಟದ. ಸೊ ಐ ಬಿಕೇಮ್ ಅಲೋನ್ ವಿತ್ ಆಲ್ ದಿಸ್. ಸೊ ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ಆಗೋಯ್ತು. ದೆನ್ ಐ ಥಾಟ್ ಐ ಶುಡ್ ಹ್ಯಾವ್ ಎ ಬೆಟರ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ವಾಂಟ್ ಟು ಸರ್ವೈವ್ ಐ ಶುಡ್ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂದ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಆಫ್ ಪೀಪಲ್ ಇದ್ರು. ವಿ ಹ್ಯಾಡ್ 4 ಟೀಮ್ಸ್. ನೆಕ್ಸ್ಟ್ ಬ್ಯಾಚ್ ಟೀಮ್ ತಂದು ಅದರಲ್ಲಿ ಒಂದು 3-4 ಜನ ಸೆಲೆಕ್ಟ್ ಮಾಡ್ಕೊಂಡು ನನ್ನ ಜೊತೆ ಆಡ್ಸಕ್ಕೆ ಶುರು ಮಾಡಿದೆ. ಸೊ ಫಸ್ಟ್ 3 ಅವ್ರನ್ನ ಪಿಕಪ್ ಮಾಡ್ಕೊಂಡೆ. ಸೊ ನಾನು ಒಬ್ಬ ಡಾಡ್ಜ್ ಮಾಡಿದ್ರೆ ಸಾಕು. ಅದು ಹೆಂಗಾಗ ಆ ಸ್ಟೇಜಲ್ಲಿ ಏನಾಗ್ಬಿಡ್ತು, ನಾವು ಆಡಿದ್ರೆ ಗೆಲ್ಲಬೇಕು, ನಾವು ಸರಿಯಾಗಿ ಫೇಲ್ಯೂರ್ ಆಗೋಗ್ಬಿಟ್ರೆ ಸೋತೋಗ್ಬಿಡ್ಬೇಕು. ಬಟ್ ನಾನು ಆಡಿದ ಟೋಟಲ್ ಪೀರಿಯಡಲ್ಲಿ ನನ್ನ ಫೇಲ್ಯೂರ್ ಅಂತ ಯಾವತ್ತೂ ಡಾಡ್ಜಿಂಗಲ್ಲಿ ಆಗಿಲ್ಲ. ಭಾಳ ಕಮ್ಮಿ, ನೆಗ್ಲಿಜಿಬಲ್ ಪರ್ಸೆಂಟೇಜ್. ನಾನು ಯಾವತ್ತೂ ಮಿನಿಮಮ್ ನನ್ನ ಟೈಮಿಂಗ್ಸ್ ಕೊಟ್ಬಿಟ್ಟ ಮೇಲೆ ಏನೋ ಬೇಕಾದ್ರೂ ಮಾಡ್ಕೊತಾ ಇದ್ದೇನೆ. ಸೊ ದಟ್ ಈಸ್ 1 ಪ್ಲಸ್ ಪಾಯಿಂಟ್. ಸೆಕೆಂಡ್ ಥಿಂಗ್, ಇನ್ನೊಂದು ಮೆನ್ಷನ್ ಮಾಡಬೇಕು ಅಂದರೆ, ನಾವು 5 ಜನ ಡಾಡ್ಜರ್ಸಲ್ಲಿ ಎಲ್ಲರೂ ಚೆನ್ನಾಗಿದ್ವಿ. ನಾವು ಎಲ್ಲರೂ ಸ್ಟೇಟ್ ಆಡ್ತಿದ್ವಿ. ಸ್ಟೇಟ್ ಟೀಮಲ್ಲಿ ಅಟ್ಲೀಸ್ಟ್ 4ರಿಂದ 5 ಜನ ಇರ್ತಾನೆ ಇರ್ತಾರೆ ಪ್ರತಿ ಸಲ. ಇದು ನೀವು ಹಳೆ ಕಾಲದಿಂದ ತಗೊಂಡ್ರೆ ನಮ್ಮ ರಾಜಗೋಪಾಲಾಚಾರ್ ಅಂತ ನಮ್ಮ ಕ್ಲಬ್ ಸ್ಟಾರ್ಟ್ ಮಾಡಿದ್ದು. ಅವ್ರ ಜೊತೆ ಶರತ್ ಚಂದ್ರ ಅಂತ ಒಬ್ರು, ಶ್ಯಾಮ್ ರಾವ್ ಅಂತ ಒಬ್ರು, B ನಾಗರಾಜ್ ಅಂತ ಒಬ್ರು, ಇವರೆಲ್ಲ ಫಸ್ಟ್ ನ್ಯಾಷನಲ್ಸ್ ಆಡೋದು. ಫಸ್ಟ್ ನ್ಯಾಷನಲ್ಸ್ ವಿಜಯವಾಡ ಆಯ್ತು. ಆ ಕಾಲಕ್ಕೆ ಆಡೋದು. ಅವ್ರದ್ದು ಕೋಚಿಂಗ್ ಅಲ್ಲಿ ನಾವೆಲ್ಲ ಬೆಳೆದಿದ್ವಿ ನಮ್ಮ ಕ್ಲಬ್ಬಲ್ಲಿ. ಇವ ದೇವರದಿ ಕೋಚಸ್. ಸೊ ಇದಾದ್ಮೇಲೆ ನಾವು ಕೊಹಿನೂರ್ಸ್ ಅಲ್ಲಿ ಬೇಕಾದಷ್ಟು ಮ್ಯಾಚ್ಗಳು ಆಡಿದ್ವಿ. ಎಲ್ಲ ಟೂರ್ನಮೆಂಟು ಸುಮಾರಾಗೆ ಯಾವುದು ಫೇಲ್ಯೂರ್ ಆಗಿಲ್ಲ. ಕೆಲವು ಮ್ಯಾಚ್ ಒಂದೆರಡು ನಮ್ಮ ಮಿಸ್ಟೇಕ್ಸ್ ಇಂದ ಆಗಿದೆ. ಸೊ ಅದರಿಂದ ಫೇಲ್ಯೂರ್ ಆಗ್ತಾ ಇತ್ತು. ಬಟ್ ಅದರ್ವೈಸ್ ಈ ಪ್ಲೇಡ್ ವೆರಿ ವೆರಿ ವೆಲ್. ಅದು ಟೂರ್ನಮೆಂಟ್ಸ್ ಇನ್ನೊಂದು ಕೆಲವೆಲ್ಲ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡೋರು. BEL ಕಂಡಕ್ಟ್ ಮಾಡೋರು, ತುಂಬ ಒಳ್ಳೆ ಟೂರ್ನಮೆಂಟ್ಸ್ ಮಾಡೋರು. ತುಮಕೂರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋರು. ಮೈಸೂರಲ್ಲೂ ತುಂಬ ಚೆನ್ನಾಗಿ ಮಾಡೋರು. ಬೆಸ್ಟ್ ಗ್ರೌಂಡ್ ನಾನು ಆಡಿದ್ದು ಅಂದರೆ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಗ್ರೌಂಡು. ಅಲ್ಲಿ ಬಿಸಿಲು ಬೀಳ್ತಾ ಇರಲಿಲ್ಲ. ನೆಲ ತುಂಬ ಚೆನ್ನಾಗಿರೋದು, ಯಾವಾಗಲೂ ಸಾಫ್ಟ್ ಆಗಿರೋದು. ಎಷ್ಟೇ ಬಿದ್ರೂ ಏನು ಮೈಕೈ ಗಾಯ ಆಗ್ತಾ ಇರಲಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಇತ್ತು ಆ ಗ್ರೌಂಡಲ್ಲಿ. ಐ ಲೈಕ್ ದಟ್ ಗ್ರೌಂಡ್ ವೆರಿ ಮಚ್. ಆಲ್ವೇಸ್ ಐ ರಿಮೆಂಬರ್ ದಟ್ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಟೂರ್ನಮೆಂಟ್. ಕೆಲವು ಸಲ ಏನಾಗೋದು ಈ ಟೂರ್ನಮೆಂಟಲ್ಲಿ, ಬಿಕಾಸ್ ಓನ್ಲಿ 3 ಡೇಸ್ ಇರೋದು. ಯುನೈಟೆಡ್ ಒಂದ್ಸಲಿ ಮೈಸೂರಲ್ಲಿ ಹಂಗೆ ಆಯಿತು. ಯುನೈಟೆಡಲ್ಲಿ ಆಡಕ್ಕೆ ಹೋದ್ವಿ. ಸೆಮಿಫೈನಲ್ಸಲ್ಲಿ ಮಳೆ ಬಂದ್ಬಿಟ್ಟು, ಫೈನಲ್ಸ್ ಮಳೆ ಬಂದ್ಬಿಡ್ತು. ಫೈನಲ್ಸ್ ಆಡೋಕ್ಕೆ ಆಗಲಿಲ್ಲ.
ಅದು ಮರ್ಜ್ ಮಾಡಿದ್ರು. ಮೈಸೂರು ಪೈನಿಯರ್ಸ್ ಟೂರ್ನಮೆಂಟ್ ಹೋದಾಗ ಆಡೋಣ ಅಂತ 1 ಮಂತ್ ಆದ್ಮೇಲೆ ಆ ತರನು ಆಡ್ತಾ ಇತ್ತು. ಸೊ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಲಾಟ್ ಅವಾಗ. ಅದಾದ್ಮೇಲೆ HMT ಸೇರಿದೆ. HMT ಸೇರಿದಾಗ ಅಲ್ಲಿ ಸ್ವಲ್ಪ ಕಷ್ಟನೇ ಆಯ್ತು. ಈ ಹುಡುಗರು ಅಷ್ಟೊಂದು ಎಲ್ಲ ಹೈಸ್ಕೂಲ್ ಇತ್ತು ಅವಾಗ. ಇವ್ರು ಗೌಡ ಅಂತ ಇವರಿದ್ರು HMT ಹೈಸ್ಕೂಲ್ ಮೇಸ್ಟ್ರು. ಅವರು ಇವ್ರನ್ನೆಲ್ಲ ಟ್ರೈನ್ ಮಾಡೋರು. HMT ಹೈಸ್ಕೂಲ್ ವಾಸ್ ಗುಡ್ ಅವಾಗ. HMT ಹೈಸ್ಕೂಲ್ ಟೀಮು ಆ ಹುಡುಗರನ್ನ ಆಡಿಸ್ಕೊಂಡು, ಎಂಪ್ಲಾಯೀಸ್ ಒಂದು 2-3 ಜನ ಆಡಿಸ್ಕೊಂಡು ಎಲ್ಲ ಒಂದು ಟೀಮ್ ಮಾಡಿ ನಾನು ಐ ಸ್ಟಾರ್ಟೆಡ್ ಕೋಚಿಂಗ್. ಅದರಲ್ಲಿ ನಮ್ಮ ಪ್ರಕಾಶ್, ಸೈಯದ್ ಅಂತ ಒಬ್ಬ, ರಹೀಮ್ ಅಂತ ಒಬ್ಬ, ಅದಾದ್ಮೇಲೆ ರಂಗಪ್ಪ ಅಂತ ಒಬ್ಬ ಎಂಪ್ಲಾಯಿ, ತುಂಬಾ ಜನ ಇದ್ರು, ಕೃಷ್ಣಪ್ಪ ಅಂತ, ಇವರೆಲ್ಲ ದಿವಾಕರ್ ಅಂತ, ಇವರೆಲ್ಲ ಅಷ್ಟೊಂದು ಖೋಖೋ ಬಗ್ಗೆ ಇದಿರ್ಲಿಲ್ಲ. ಬಟ್ ಅವರ ಆಡೋರು ಹೆಂಗೋ ಆಡೋರು. ಸೊ ನಾನು ಹೋಗಿ ಅವ್ರನ್ನೆಲ್ಲ ಸ್ವಲ್ಪ ರಿಫೈನ್ ಮಾಡಿ ಇದನ್ನ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ದಿಸ್ ಪೀಪಲ್. ಅವಾಗ HMT ಏನಾಯ್ತು, ನನಗೆ ಅವ್ರಿಗೆ ಒಂದು ತೃಪ್ತಿ ಪಡಿಸ್ಬೇಕು ಅಂತ ನನ್ಗಾಸೆ. ಇವ್ರನ್ನ ಏನಾರ ಒಂದು ಫೈನಲ್ಸ್ ಆಡಿಸ್ಬೇಕು ಅನ್ನೋದು ಒಂದು ಆಬ್ಜೆಕ್ಟಿವ್ ನಂದು. ಆ ಇದರಲ್ಲಿ ಪ್ರತಿ ಸಲ ಟೀಮ್ ಹೋದಾಗ್ಲೂ ನಾವು ಒಳ್ಳೊಳ್ಳೆ ಟೀಮ್ಗಳೇ ಹೊಡೆದ್ಬಿಟ್ವಿ. BL ಮೇಲೆ ಒಂದ್ಸಲ ಗೆದ್ವಿ. ಅರಸೀಕೆರೆ ವಾಸ್ ಎ ಬೆಸ್ಟ್ ಟೈಮ್ ಫಾರ್ HMT. ತುಂಬಾ ಚೆನ್ನಾಗಿ ಆಡ್ಬಿಟ್ವಿ ಅಲ್ಲಿ ಯಾರು ಏನೇನೋ ಆಗೋಯ್ತು ಮ್ಯಾಚ್. ಫಸ್ಟ್ ಇಂದನೂ ಟಫ್ ಮ್ಯಾಚ್, ಎಲ್ಲಾರ ಮೇಲೂ ಗೆದ್ಕೊಂಡು ಫೈನಲ್ಸ್ ಆಡಿದ್ವಿ. ಈ ತರ ಕೆಲವು ಅಡ್ವಾಂಟೇಜಸ್ ಆಯ್ತು. ಫೈನಲಿ ಇನ್ನೊಂದು ನಾನು ಏನ್ ಹೇಳೋದು ಅಂದ್ರೆ, ಈ ಸ್ಟೇಟ್ ಟೀಮ್ ಸೆಲೆಕ್ಟ್ ಮಾಡ್ತೀವಿ. ಸ್ಟೇಟ್ ಟೀಮ್ ಸೆಲೆಕ್ಟ್ ಮಾಡಿದಾಗ ಎಲ್ಲಾ ಕಾಂಬಿನೇಷನ್ ಇರ್ತೀವಿ. ಮೈಸೂರಿನ 3 ಜನ ಇರ್ತೀವಿ, ಬೆಂಗಳೂರಲ್ಲಿ 4 ಜನ ಇರ್ತೀವಿ. ಇದು ಟೋಟಲಲ್ಲಿ ನಮ್ಗೆ ಇದು ಮ್ಯಾಚ್ ಆಗ್ತದೆ, ಕಾಂಬಿನೇಷನ್ ಮ್ಯಾಚ್ ಆಗ್ತದೆ. ಒಂದು 15 ದಿವಸ ಕೋಚಿಂಗ್ ಕ್ಯಾಂಪ್ ಅಂತ ಮಾಡಿದ್ರೆ ಅದು ಅಷ್ಟೊಂದು ಯೂಸ್ ಆಗ್ತಿಲ್ಲ. ಇನ್ನೊಂದು ಏನಂದ್ರೆ, ನಮ್ ಕ್ಲಬ್ ಅಲ್ಲಿ ನಾವು ಆಡೋವಾಗ ಯಾರಿಗೆ ಯಾವ ತರ ಫೀಡ್ ಮಾಡಿದ್ರೆ ಯಾವ ತರ ಔಟ್ ಹಿಡಿತಾನೆ ಅನ್ನೋದು ನಮ್ಗೆ ತುಂಬಾ ಜನ. ಬಟ್ ಅಲ್ಲಿ ಹಂಗಾಗಲ್ಲ. ಸ್ಟೇಟ್ ಟೀಮ್ ಅಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಇರುತ್ತೆ, ಅವ್ರ ಸ್ಟೈಲೇ ಬೇರೆ ಇರುತ್ತೆ. ಇನ್ನೊಂದು ಈ ಖೋಖೋನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವರು ಲೆಫ್ಟ್ ಸೈಡ್ ಖೋಖೋ ಫೇಕ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ರೈಟ್ ಸೈಡ್ ಖೋಖೋ ಫೇಕ್ ಮಾಡ್ತಾ ಇರ್ತಾರೆ. ಅದು ಕೆಲವರು ಡಾಕ್ಟರ್ಸ್ಗೆ ಡಿಸ್ಕಂಫರ್ಟ್, ಅದು ಅಷ್ಟು ಕಂಫರ್ಟಬಲ್ ಆಗಿ ಆಡಕ್ಕಾಗಲ್ಲ. ಆ ತರದ್ದಕ್ಕೆ ಎರಡೆರಡು ಪ್ರಾಕ್ಟೀಸ್ ಮಾಡಕ್ಕೆ ಐ ಗಾಟ್ ಎ ಸಜೆಷನ್ ವಿಚ್ ಐ ವಿಲ್ ಗಿವ್ ಯು ಅಟ್ ದಿ ಲೇಟರ್ ಸ್ಟೇಜ್. ಸೊ ಈ ತರ ದಟ್ ಈಸ್ ಹೌ ನಾನು ಗ್ರೋ ಆದೆ. ಆಮೇಲೆ HMT 1977 ಆದ್ಮೇಲೆ ನನಗೆ HMT ವರ್ಕ್ ಪ್ರೆಷರ್ ಜಾಸ್ತಿ ಆಗೋಯ್ತು. ಆಕ್ಚುಲಿ ಅವಾರ್ಡ್ ಬಂದ್ಮೇಲೆ ಇನ್ನೂ 1 ವರ್ಷ ನಾನು ಐ ಗಾಟ್ ಸೆಲೆಕ್ಟೆಡ್. ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಆಫ್ ಪ್ರೆಷರ್ ಆಫ್ ವರ್ಕ್ ಇನ್ HMT. ಸೊ ನಾನು 31 ವರ್ಷ HMT ಸರ್ವಿಸ್ ಮಾಡಿದೆ. ಆಮೇಲೆ ಅಫ್ಕೋರ್ಸ್ HMT ಆದ್ಮೇಲೆ ಮೈಕ್ರೋ ಜಾಯಿನ್ ಆದೆ, ಅದಾದ್ಮೇಲೆ HAL ಜಾಯಿನ್ ಆದೆ. ಹಿಂಗೆ ಎಲ್ಲ ಥರ ವರ್ಕ್ ಮಾಡಿದೆ. ಇವಾಗಲೂ ನಾನು ಬ್ಯುಸಿ ಇದ್ದೀನಿ. ಐ ಆಮ್ 70 years. Still I am busy with consultation of HMT. I am a consultant to HMT even now. So this is how I have come to go and lead with something. ಈ ತರ ಮಾಡಿ ಬಹಳ ಒಳ್ಳೆ ಜರ್ನಿ ಸರ್. ಒಂದು ಪ್ರಶ್ನೆ ಮೂಡಿದ್ದು ನಿಮ್ಮ ಮಾತಲ್ಲಿ, ನಿಮ್ಮ ಅಪಾಯಿಂಟ್ಮೆಂಟ್ ಜನರಲ್ ಅಪಾಯಿಂಟ್ಮೆಂಟ್ ಅಥವಾ ಅದು ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್? ಈಗ ಜನರಲ್ ಅಪಾಯಿಂಟ್ಮೆಂಟ್. ಬಟ್ ನನಗೆ ಇನ್ನೊಂದ್ ಕಡೆ BL ಅಲ್ಲೂ ಆಫರ್ ಇತ್ತು. Because they have offered me less grade. I said I will not come. So ಆ ತರ ನನಗೆ HMT ಇತ್ತು. HMT ಅವಾಗೇನು ಖೋಖೋ ತರ ಏನು ಇರಲಿಲ್ಲ, ಈವನ್ ಕಬಡ್ಡಿ ಟೀಮ್ ಇರಲಿಲ್ಲ. ಆದ್ಮೇಲೆ ಸಬ್ಸಿಕ್ವೆಂಟ್ ಆಗಿ ಕಬಡ್ಡಿ ಟೀಮ್ ಮಾಡಿದ್ದವರು. ಕಬಡ್ಡಿ ಟೀಮ್ ಅಲ್ಲಿ ಬೇಕಾಷ್ಟು ಜನ ರಿಕ್ರೂಟ್ ಮಾಡಿದ್ರು, ಅದಾದ್ಮೇಲೆ ಆಯ್ತು ಅಷ್ಟೇ. ಎಸ್ ಸರ್. ಇತ್ತೀಚೆಗೆ ಯಾವಾಗಾದ್ರೂ ಖೋಖೋ ನೋಡಿದ್ದು ಉಂಟಾ ಸರ್? ಅಂದ್ರೆ ವ್ಯತ್ಯಾಸ ನೀವು ಆಡುವಂತ ಸಂದರ್ಭದಲ್ಲಿ ಇದ್ದಿದ್ದು ಈಗಿರುವಂತದ್ದು, ಇದ್ರ ಮಧ್ಯೆ ನಿಮಗ್ ಕಂಡಂತ ವ್ಯತ್ಯಾಸ? ನಾನು ಅದೇ ಮೊದಲೇ ಹೇಳಿದಾಗೆ, ಇಟ್ ಇಸ್ ಅ ಸ್ಕಿಲ್ಡ್ ಗೇಮ್. ಅವಾಗ ನಾವೆಲ್ಲ ಆಡೋವಾಗ ಚೇಸಿಂಗ್ ತುಂಬಾ ಸ್ಲೋ ಮಾಡ್ಬಿಡ್ತಿದ್ವಿ. ನಾವು ಔಟ್ ಆಗಿ ಆದ್ಮೇಲೆ ನೆಕ್ಸ್ಟ್ ಡಾಡ್ಜರ್ ಹಿ ವಾಸ್ ಕಂಫರ್ಟಬಲ್ ಆಗಿ ಆಡೋದು. ಯಾಕೆ ಅಂದ್ರೆ ಚೇಸಿಂಗ್ ಸ್ಲೋ ಆಗೋದು. ನಾವು ಇನ್ನೊಂದು ಏನಂದ್ರೆ 1.5 minutes to 2 minutes ಆಡ್ಬಿಟ್ರೆ ನಮ್ಗೆ ಎಲ್ಲ ಪ್ಲೇಯರ್ಸು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರೋರು. ನಮ್ಗೆ ಅಂದ್ರೆ ಚೇಸರ್ಸ್ ಎಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇರೋರು. ನಾವು ಕಂಫರ್ಟಬಲ್ ಆಗಿ ಆಡ್ತಿದ್ವಿ. 2 ನಿಮಿಷ ಆಡ್ಬಿಟ್ರೆ 3.5 ನಿಮಿಷ ಗ್ಯಾರಂಟಿ. ಆ ತರ ಡಾಡ್ಜಿಂಗ್ ನಾನು ಮಾಡ್ತಾ ಇದ್ದಿದ್ದು. ಅದು ಒಂದು ಅಡ್ವಾಂಟೇಜ್. ಈಗ ಆ ತರ ಸ್ಕಿಲ್ ಇಲ್ಲ ನನ್ನ ಅಬ್ಸರ್ವೇಷನ್. ಇನ್ನೊಂದೇನಂದ್ರೆ ನಮ್ ತರದವರು ಇವಾಗ ಆಡಕ್ ಆಗ್ತಿತ್ತೋ ಇಲ್ವೋ ಅಂತ ಡೌಟ್ ಬರ್ತದೆ. ಬಿಕಾಸ್
ಇವಾಗೆಲ್ಲ ಮ್ಯಾಟ್ ಹಾಕೊಂಡು ಆಡ್ತಾರೆ ಅಲ್ವಾ. ಹೌದು. ಆ ಮ್ಯಾಟ್ ಅಲ್ಲಿ ಇಂಜುರೀಸ್ ಆಗೋದು ತುಂಬಾ ಜಾಸ್ತಿ ಅಂತ ನನಗೆ ಅನ್ಸೋದು. ಈಗ ನಮ್ಮ Correct. ಖೋಖೋ ಇರೋದೇ ಮೂವ್ಮೆಂಟ್ ಆಫ್ ದಿ ಫುಟ್. ಹೌದು. ಈಗ ಇವಾಗ ಇರೋರಿಗೆ ಅದು ಕಷ್ಟ ಆಗ್ಬೋದು. ಇನ್ನೊಂದು, ಅವಾಗೆಲ್ಲ ಪೂರ್ ಮ್ಯಾನ್ಸ್ ಗೇಮ್ ಅಂತಾನೆ ಇದ್ದಿದ್ದು. ಇಟ್ ವಾಸ್ ಎ ಪೂರ್ ಮ್ಯಾನ್ಸ್ ಗೇಮ್. ಇವಾಗ ಇಟ್ ಮೇ ಬಿ ಬಿಕಮ್ ಕಾಸ್ಟ್ಲಿ ನೋ ಬಿಕಾಸ್ ಆಫ್ ಮ್ಯಾಟ್ ಬೇಕು ಅದು. ಇವಾಗ ಅವಾಗೆಲ್ಲ ಬನಿಯನು ಶಾರ್ಟ್ಸ್ ಅಷ್ಟೇ. ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಒಂದು ಕಲರ್ಸ್ ಇದ್ರೆ ಸಾಕಾಗಿತ್ತು. ಕೊಟ್ಬಿಟ್ಟು ಮೈಸೂರು ಬೋರ್ಡು, ಕರ್ನಾಟಕ ಬೋರ್ಡು, HMT ಟೀಮ್, HMT ಕೊಹಿನೂರ್ ಸ್ಪೋರ್ಟ್ಸ್ ಬಂತಿದ್ರೆ ದಟ್ ಈಸ್ ಅನ್ ಅಚೀವ್ಮೆಂಟ್ ಅಷ್ಟೇ. ಯಾವ್ದು ಹೌದು. ತುಂಬಾ ಕಷ್ಟ ಪಟ್ಕೊಂಡು ಟೂರ್ನಮೆಂಟ್ ಹೋಗ್ಬೇಕು ಆ ಥರದ್ದೆಲ್ಲ ಇತ್ತದ. ಈಗ ಇಟ್ ಈಸ್ ಓಕೆ, ಲಾಟ್ ಆಫ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ದೇರ್ ಆಲ್ ಗುಡ್. ಬಟ್ ಏನೋ ಅಂತಂದ್ರೆ ಈ ಗೇಮ್ ಅಲ್ಲಿ ಗ್ರಾಜುಯಲ್ ಆಗಿ ಅದು ಡಿಟಿರಿಯರೇಟ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೊದ್ಲಿದ್ದು ಆ ಕಳೆ, ಆ ಇದು, ಹೌದು. ಆ ಗ್ರಿಟ್ಟು, ಆ ಥರದ್ದು ಕಾಣಿಸ್ತಾ ಇಲ್ಲ ನನಗೆ. ಅದಕ್ಕೆ ಅದು ಇವಾಗ ಇನ್ನೊಂದೇನೋ ಯಾರಿಗೆ ಶಕ್ತಿ ಇರುತ್ತೋ 1 ನಿಮಿಷ 2 ನಿಮಿಷ ಓಡ್ತಾನೆ. ನಮ್ಮಲ್ಲೂ ಇದ್ರು ಆ ಕಾಲಕ್ಕೂ. ನಮ್ಮಲ್ಲಿ ಕೊಹಿನೂರ್ಸ್ ಅಲ್ಲಿ ಇದ್ರು. ಈ ಪೋಲ್ ಬಿಟ್ರೆ ಆ ಪೋಲ್ ಹೋಗೋನು, ಆ ಪೋಲ್ ಬಿಟ್ರೆ ಈ ಪೋಲ್ ಬರೋನು. ಸಿಕ್ಕಾಬಿಟ್ಟೆ ಒಳ್ಳೆ ಅಥ್ಲೆಟ್ ಅವನು ಹಿಡಿಯೋಕ್ಕಾಗ್ತಿಲ್ಲ. ಮಿನಿಮಮ್ 2 ನಿಮಿಷ 2.5 ನಿಮಿಷ ಆಡೋನು. ನಾಟ್ ಎನ್ ಇಶ್ಯೂ. ಅದು ಇದು ಖೋಖೋ ಆತರ ಅಟ್ರಾಕ್ಟಿವ್ ಆಗಿ ಇರ್ತಾ ಇರ್ಲಿಲ್ಲ. ಅದು ದಟ್ ಇಸ್ ಮೈ ಅಬ್ಸರ್ವೇಷನ್. ಇನ್ನೊಂದು ಹೇಳೋದು, ಈಗ ಮೊದಲು ಇಟ್ ವಾಸ್ ಎ ಡಾಡ್ಜರ್ಸ್ ಗೇಮ್ ಅಂತ. ಆಮೇಲೆ ಏನ್ ಮಾಡಿದ್ವಿ ನಾವು, ಸ್ಕೋರ್ ಜಾಸ್ತಿ ಆಗ್ಬೇಕು ಅಂದ್ಬಿಟ್ಟು ಚೇಸರ್ಸ್ ಗೇಮ್ ಮಾಡಿ. ನೋ ದೇ ಆರ್ ಕಾಲಿಂಗ್ ಇಟ್ ಎ ಚೇಸರ್ಸ್ ಗೇಮ್ ಅಲ್ವಾ. ಬಟ್ ನನ್ಗೆ ಇಷ್ಟೆಲ್ಲ ಆದ್ರೂ ನಾನೊಂದು ಕ್ವಶನ್ ಕೇಳ್ತೀನಿ. ಏನು ಅಂದ್ರೆ, ಏಕಲವ್ಯ ಅವಾರ್ಡ್ ಬರ್ತಾ ಇರೋರು ಮೋಸ್ಟ್ಲಿ ಡಾಡ್ಜರ್ಸ್. ನನ್ನ ಕಾಲದಿಂದನೂ ಹಂಗೆ ಇತ್ತು, ಮುಂಚೆನೂ ಹಂಗೆ ಇತ್ತು. ಇವಾಗ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಯಾರ್ಯಾರಿಗೆ ಏಕಲವ್ಯ ಅವಾರ್ಡ್ ಬಂದಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ, ಅವರೆಲ್ಲ ಬರೀ ಡಾಡ್ಜರ್ಸ ಬರೀ ಚೇಸರ್ಸ್ ಅಂತ ನನಗೂ ಗೊತ್ತಿಲ್ಲ. ದಟ್ ಸ್ಟ್ಯಾಟಿಸ್ಟಿಕ್ಸ್ ಐ ವಾಂಟ್ ಟು ಹ್ಯಾವ್. ನಾನ್ ಕಂಡಂಗೆ ಈವನ್ ಟುಡೇ ಇಟ್ ಮೇ ಬಿ ಓನ್ಲಿ ಡಾಡ್ಜರ್ಸ್. ಸೊ ನಿಮ್ ಪರ್ಪಸ್ ಆಫ್ ಕನ್ವರ್ಟಿಂಗ್ ದಟ್ ಇಂಟು ಚೇಸಿಂಗ್ ಗೇಮ್ ಅಂತ ಅದೇನ್ ಅರ್ಥ ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ನಿಮ್ಗೆ ಗೊತ್ತಾಯ್ತು ಅನ್ಕಾಣುತ್ತೆ ಅಲ್ವಾ. ಸೊ ಈಗ ಚೇಸರ್ಸ್ ಗೇಮ್ ಅಂದ್ಮೇಲೆ ಚೇಸರ್ಸ್ ಅಲ್ಲಿ ಅವಾರ್ಡ್ ಬಂದಿರೋರು ಇರ್ಬೇಕು. ಆಲ್ರೌಂಡರ್ಸ್ ಇರ್ಬೋದು, 1 or 2 ಆಲ್ರೌಂಡರ್ಸ್ ಬಂದಿರ್ಬೋದು. ಬಟ್ ಮೆಜಾರಿಟಿ 3.5 ನಿಮಿಷ ಆಡದೆ 4 ನಿಮಿಷ ಆಡದೆ ಅಂತಂದ್ರೆ ಅವನು ಅವಾರ್ಡ್ ಬಂದ್ರೆ ಈ ಗಾಟ್ ದಿ ಅವಾರ್ಡ್ ಬಿಕಾಸ್ ಆಫ್ ಡಾಡ್ಜಿಂಗ್ ಓನ್ಲಿ. ಇದು ನನಗೆ ಡೌಟ್ ಆಗ್ತಾ ಇದೆ. ನನ್ಗೂ ಈ ಪ್ರಶ್ನೆ ಇತ್ತು ಹಿಂದೆ ಬಂದವರಲ್ಲಿ ಕೆಲವರಲ್ಲಿ ಕೇಳಿದೆ. ಲೈಕ್ ಹೊರಗಡೆಯಿಂದ ಸ್ಪೆಕ್ಟೇಟರ್ಸ್ ಎಂಕರೇಜ್ಮೆಂಟ್ ಕೂಡ ಆಲ್ಮೋಸ್ಟ್ ಡಾರ್ಜಿಂಗ್ ಮಾಡೋರ್ಗೆ ಇರುತ್ತೆ. 1 ಮಿನಿಟ್ ಆದ ಕೂಡಲೇ ಬೆಲ್ ಸೌಂಡ್ ಇಲ್ಲ, ಕೆಲವ್ರು ಏನಾಗುತ್ತೆ ಈ ಗ್ಯಾಲರಿ ಗೇಮ್ ಅಂತೀವಿ ನಾವು. ಅವರೇ ಬೇರೆ ತರ ಆಡ್ತಾರೆ ಸ್ಟೈಲ್ ಆಗಿ. ಅಂದ್ರೆ ಗ್ಯಾಲರಿಗೆ ಆಡ್ತಾರೆ, ಅಂದ್ರೆ ಪಬ್ಲಿಕ್ ಆಡ್ತಾರೆ. ಅದು ಆವಾಗ ದೇ ವಿಲ್ ಫೀಲ್. ಸೊ ಮೋಸ್ಟ್ಲಿ ನೀವ್ ಹೇಳ್ದಂಗೆ ಇಟ್ ಈಸ್ ಮೋರ್ ಫಾರ್ ಡಾಡ್ಜರ್ಸ್ ದೆನ್. ಇನ್ನೊಂದೇನಾಗೋದು, ಅವಾಗ ಈ ರೂಲ್ಸ್ ಹಂಗೆ ಇತ್ತು. ಇವಾಗ ಕೆಲವು ಮ್ಯಾಚ್ ಅಲ್ಲಿ ನೀವು ಹಳೆ ಕಾಲದ ಅಂಪೈರಿಂಗ್ ನೋಡ್ಬಿಟ್ರೆ ಇವಾಗ ಅಂಪೈರಿಂಗ್ ನೋಡಿದ್ರೆ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ನಾನು ಒಂದೊಂದ್ಸಲಿ ಅನ್ಕೋತಾ ಇರ್ತೀನಿ, ಇದು ಫೌಲ್ ಆಯ್ತಲ್ಲ, ಇದು ಅರ್ಲಿ ಆಯ್ತಲ್ಲ, ಅದು ಯಾಕೆ ಅದ್ ಅಂದ್ಕೊಂಡ್ರೆ ಅವಾಗ ಹಂಗಿರ್ಲಿಲ್ಲ. ಅವಾಗ ಎರಡು ಫೌಲ್ ತರ ಪೆಕ್ಯುಲಿಯರ್ ಫೌಲ್ಸ್ ಇತ್ತು. ಒಂದು ಸೆಂಟ್ರಲ್ ಟಚ್ ಮಾಡೋದು, ಇನ್ನೊಂದು ಟಚ್ ಅಂಡ್ ಸೇಕೋ, ಅಂದ್ರೆ ಸೈಮಲ್ಟೇನಿಯಸ್ ಗೋ ಕೊಡಬೇಕು ಅಲ್ವಾ. ಸೈಮಲ್ಟೇನಿಯಸ್ ಗೋ ಕೊಡಬೇಕು ಅಂತೀವಿ. ಅದು ಡಾಡ್ಜರ್ಸ್ಗೆ ಕೆಲವು ಸಲ ಅಡ್ವಾಂಟೇಜ್ ಆಗ್ಬಿಡೋದು. ಅಂದ್ರೆ ವಿಜಿಲ್ ಅಂಪೈರಿಂಗ್ ಮಾಡುವಾಗ ಡಾಡ್ಜರ್ಸ್ ಬೆನಿಫಿಟ್ ಕೊಡೋರು ಅವರು. ಬೆನಿಫಿಟ್ ಅಂದ್ರೆ ಸೊ ಅವ್ನು ರಿವರ್ಸ್ ಗೋ ಕೊಡೋಕೆ ಟೈಮ್ ಆಗುತ್ತೆ. ಸೊ ದಿಸ್ ಫೆಲೋ ಕ್ಯಾನ್ ಪ್ಲೇ ಹ್ಯಾಪಿಲಿ ಅಂತ ಇತ್ತು. ನಾವು 7 minutes ಗೇಮ್ ಅಲ್ಲಿ ಈಗ ನಮ್ಮ ಕ್ಲಬ್ ಅಲ್ಲಿ 3 ಜನ ಇರ್ತಾ ಇದ್ವಿ. ನಾನು ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಹೈದರಾಬಾದ್ ಇದರಲ್ಲಿ ಶಿವಮೊಗ್ಗ ಒಂದು ಟೂರ್ನಮೆಂಟ್ ಆಯ್ತು. ನಾನು ಬೆಸ್ಟ್ ಮ್ಯಾಚ್ ಆಡಿದ್ದು ಅಂತ ಯಾವ ತರ ಆಯ್ತು. ಶಿವಮೊಗ್ಗ ಟೂರ್ನಮೆಂಟ್ ಅಲ್ಲಿ ಒಂದು ಮ್ಯಾಚ್, ಆಲ್ ಇಂಡಿಯಾ ಟೂರ್ನಮೆಂಟ್. ಅನ್ಫಾರ್ಚುನೇಟ್ಲಿ ಕರ್ನಾಟಕದಿಂದ ಯಾವ ಕ್ಲಬ್ ಸೆಮಿಫೈನಲ್ಸ್ ಅಲ್ಲಿ ಬರಲಿಲ್ಲ. ಸೆಮಿಫೈನಲ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಸೆಮಿಫೈನಲ್ಸ್. ಕೊಹಿನೂರ್ಸ್ ನಾವಿದ್ವಿ, ಪೂನಾಯಿಂದ 2 ಟೀಮ್ ಇದ್ರು, ಇನ್ನೊಬ್ರು ವಿಜಯ ಕ್ಲಬ್ ಬಾಂಬೆ ಅಂತ. ಇದು ನಮ್ಮ ಕೊಹಿನೂರ್ಸ್ನಾಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ನನಗೆ ಅಂತಲ್ಲ, ಮೋಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ಟೀಮ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳಿಗ್ಗೆ ಹೊತ್ತು ಖೋಖೋ ಆಡೋದು ತುಂಬಾ ಕಷ್ಟ. ನಾವು ಸಾಯಂಕಾಲ ರೆಡ್ ಲೈಟ್ ಅಲ್ಲಿ ಆಡೋ ಮ್ಯಾಚು ರಿಯಲಿ ಅದು ಎಫೆಕ್ಟಿವ್ ಆಗು ಇರೋದು, ನೋಡಕ್ಕೂ ಚೆನ್ನಾಗಿರೋದು.
ಜೊತೆಗೆ ಟ್ರೈನು ಆಗ್ತಿರ್ಲಿಲ್ಲ. ಸೊ ಇದರಿಂದ ಅಲ್ಲಿ ಏನಾಗಿತ್ತು, ಸೆಮಿಫೈನಲ್ಸ್ ನಾವು ಆಡಬೇಕು. ಎರಡು ಸೆಮಿಫೈನಲ್ಸ್ ಅಲ್ಲಿ ಒಂದು ಸೆಮಿಫೈನಲ್ಸ್ ಬಿಟ್ವೀನ್ ಪೂನಾ ಟು ಪುಣೆ, ಅವ್ರದೇ 2 ಟೀಮು ಸೆಮಿಫೈನಲ್ಸ್. ನಮ್ದು ವಿಜಯ ಕ್ಲಬ್ ಮೇಲೆ ನಾವು ಬೆಳಿಗ್ಗೆ ಹೊತ್ತು ಆಡೋ ಅಭ್ಯಾಸ ಇಲ್ಲ. ಇನ್ನೊಂದು ನಂದು ಪರ್ಸನಲ್ ವೀಕ್ನೆಸ್ ಅಂದ್ರೆ ನಾನು ವಾರ್ಮ್ ಅಪ್ ಮಾಡ್ತಿರಲಿಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಇದು. ನಮ್ಮೆಲ್ಲ ಎಲ್ಲರೂ ಬೈಯೋರು ನನಗೆ. ಈ ವಾರ್ಮ್ ಅಪ್ ಮಾಡದೇ ಇರೋದು ಏನಾಗೋದು, ನಾನು ಯೂಶುವಲ್ ಆಗಿ ಟಾಸ್ ಗೆದ್ದು ಬಿಟ್ರೆ ಬಹಳ ಖುಷಿ. ಯಾಕೆ ಅಂದ್ರೆ ಡಾಡ್ಜಿಂಗ್ ಸಿಗುತ್ತೆ, ಡಾಡ್ಜಿಂಗ್ ಆಡ್ಬಿಟ್ರೆ ವಾರ್ಮ್ ಅಪ್ ಆಗ್ತದೆ. ಮೈ ಬ್ಯಾಡ್ ಇದು ಹ್ಯಾಬಿಟ್. ಸೊ ಅಲ್ಲಿ ಇದೇ ತರ ಮಾಡಿದ್ರೆ ಇವರೆಲ್ಲ ನಮ್ಮ ಕ್ಲಬ್ ನಲ್ಲಿ ತುಂಬಾ ಬೈಯೋರು ನನಗೆ. ನೀನು ವಾರ್ಮ್ ಅಪ್ ಮಾಡಲ್ಲ, ವಾರ್ಮ್ ಅಪ್ ಮಾಡಿದೆ. ಅಲ್ಲೂ ಮಾಡಿದೆ ನಾನು. ಅದೇನಾಯ್ತು, ಬೆಳಗ್ಗೆ 7 ಗಂಟೆಗೋ 7:15 ಸ್ಟಾರ್ಟ್ ಆಯ್ತು ಮ್ಯಾಚ್ ವಿಜಯ ಕ್ಲಬ್ ಮೇಲೆ, ಕೊಹಿನೂರ್ ವರ್ಸಸ್ ವಿಜಯ ಕ್ಲಬ್. ಅಲ್ಲಿ ಪಬ್ಲಿಕ್ ಏನಾಯ್ತು, ಯಾರೂ ಇಲ್ಲ ಕರ್ನಾಟಕದಿಂದ, ನೀವಿದ್ದೀರಾ, ನೀವು ಗೆಲ್ಲೇಬೇಕು ಈ ಮ್ಯಾಚು, ನಾವು ಚಾಲೆಂಜ್ಗಳು ಕಟ್ಕೊಂಡ್ಬಿಟ್ಟಿದೀವಿ ಅಂತ ಆಚೆ ಬೆಟ್ಟಿಂಗ್ ಕಟ್ಕೊಂಡ್ಬಿಟ್ಟಿದ್ವಿ. ನಮಗ್ ಪ್ರೆಷರ್ ಒಂದು. ಇನ್ನೊಂದು, ನಾವು ಬೆಳಗ್ಗೆ ಮ್ಯಾಚ್ ಆಡಿಲ್ಲ. ನಮ್ಗೆ ಡಿಸ್ಅಡ್ವಾಂಟೇಜ್, ಬೆಳಗ್ಗೆ ತುಂಬಾ ಸ್ಟ್ರೇನಿಯಸ್ ವರ್ಕ್ ಅದು. ನಮ್ಗೆ ಪ್ರಾಕ್ಟೀಸ್ ಇರಲಿಲ್ಲ ಸರಿಯಾಗಿ ಬೆಳಗ್ಗೆ ಹೊತ್ತು ಆಡಿ. ಅದು ಬಹಳ ಡ್ರೈ ಗ್ರೌಂಡ್ ಭಾರಿ ಬಂತು. ಸೊ ಅದು ಸ್ಟಾರ್ಟ್ ಮಾಡಿ ಬೆಳಗ್ಗೆ 7:15 8 ಗಂಟೆಗೋ ಮಹದೇವಪ್ಪ ಅಂತ, ಚಂದ್ರಶೇಖರ್ ಅಂತ ಬ್ರದರ್ಸ್ ಇದಾರಲ್ಲ ತುಮಕೂರಲ್ಲಿ, ಮೈಸೂರಲ್ಲಿ, ಅವ್ರು ಅಂಪೈರ್. ಇನ್ನೂ ಮತ್ತೊಬ್ಬಡಿ ನಮ್ಮ ಟೀಮು 9 ಜನ ನಾವು. ಅದು 10ನೇ ಇಲ್ಲ ನಮ್ಮ ಹತ್ರ, ಬಟ್ ನೋಡಕ್ ಒಂದು 20 ಜನ ಹೋಗ್ತಾ ಇದ್ವಿ. 9 ಜನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ, ನಾನು ಹೇಳಿದ್ನಲ್ಲ, ಒಂದು 5 ಜನ ಡಾಡ್ಜರ್ಸು, 3 ಜನ ಚೇಜರ್ಸ್, 4 ಜನ ಚೇಜರ್ಸ್ ಇಟ್ಕೊಂಡು ಮ್ಯಾಚ್ ಸ್ಟಾರ್ಟ್. ನಾವು ಫಸ್ಟ್ ಆಡಿದ್ವಿ. ನಮ್ಮಲ್ಲಿ 3 ಜನ ಡಾಡ್ಜರ್ಸು 6 ನಿಮಿಷ ಆಡಿದ್ವಿ ಫಸ್ಟ್ 3. ಇನ್ನು 1 ನಿಮಿಷದಲ್ಲಿ ನಮ್ಮವ್ರು 2 ಔಟ್, ಅಂದ್ರೆ 5 ಆಯ್ತು. ನಾವು ಚೇಂಜ್ ಮಾಡಿದ್ವಿ, ನಾವು 5 ಹಿಡಿದ್ವಿ ಅವ್ರನ್ನ. ತಿರ್ಗಾ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದ್ವಿ. ತಿರ್ಗಾ ನಾವು 6 ನಿಮಿಷ ಆಡಿದ್ವಿ 3 ಜನ. ತಿರ್ಗಾ 1 ನಿಮಿಷದಲ್ಲಿ ನಮ್ಮವ್ರು 2 ಔಟ್. ಸೊ 2ನೇದು 5. ಅಂದ್ರೆ ನಾವು ಎಷ್ಟು 5 ಹಿಡಿಬೇಕು, ತಿರ್ಗಾ 6 ಹಿಡಿಬೇಕು. ತಿರ್ಗಾ ನಾವು 5 ಹಿಡಿದ್ವಿ. ಮ್ಯಾಚ್ ಡ್ರಾ ಆಯ್ತು. ಅವಾಗ ರೂಲ್ಸ್ ಇದ್ದಿದ್ದು ಎಕ್ಸ್ಟ್ರಾ ಇನ್ನಿಂಗ್ಸ್, 1 ಇನ್ನಿಂಗ್ಸ್ ಎಕ್ಸ್ಟ್ರಾ ಆಡ್ಬೇಕು. ಇವಾಗ ಬೇರೆ ರೂಲ್ಸ್ ಇದೆ. ಇನ್ನೊಂದು ಎಕ್ಸ್ಟ್ರಾ ಇನ್ನಿಂಗ್ಸ್ ಅಲ್ಲಿ ತಿರ್ಗಾ ಅವ್ರು 5 ಹಿಡಿದ್ರು. ನಾನು ಮುಕುಂದ ಬಾಲಸುಬ್ರಹ್ಮಣ್ಯಂ ಅಂತ ಆಡ್ತಾನೆ ಇದೀವಿ. 2 ನಿಮಿಷ ಮಿನಿಮಮ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಆಡಿದೀವಿ. 6 ನಿಮಿಷಕ್ಕೆ ತರೋದು, ಇನ್ನೊಂದು ನಿಮಿಷದಲ್ಲಿ 2 ಔಟ್. ತಿರ್ಗಾ ಎಕ್ಸ್ಟ್ರಾ ಇನ್ನಿಂಗ್ಸು ಡ್ರಾ ಆಯ್ತು. ಅವಾಗ ಇನ್ನೂ ಹೊಸ ರೂಲ್ಸ್ ಅದು. ಅವಾಗ ಅಂದ್ರೆ ರೂಲ್ಸ್ ಇದ್ದಿತ್ತು ಫುಲ್ ರೀಮ್ಯಾಚ್ ಆಡ್ಬೇಕು ಅಂತ. ಇಷ್ಟೊಂದು ಆಗೋಷ್ಟರಲ್ಲಿ ಸುಮಾರು 10 ಗಂಟೆ ಆಗಿತ್ತು. ತಿರ್ಗಾ ರೀಮ್ಯಾಚ್ ಸ್ಟಾರ್ಟ್ ಆಯ್ತು. ತಿರ್ಗಾ 5 ಆಯ್ತು. ಎಕ್ಸ್ಟ್ರಾ ಇನ್ನಿಂಗ್ಸ್ ತಿರ್ಗಾ ಒಂದೊಂದು ಎಕ್ಸ್ಟ್ರಾ. ಈ ತರ ನಾನು ಮ್ಯಾಚೇ ಆಡಿಲ್ಲ. ಅದು ಬಿಟ್ರೆ ನನಗೆ ಐ ನೆವರ್ ಫರ್ಗೆಟ್ ದಟ್ ಟೂರ್ನಮೆಂಟ್. ಇಷ್ಟು ಈ ತರ ನಾನು ಯಾವತ್ತೂ ಆಡಿಲ್ಲ. ನಮ್ಮ ಹುಡುಗರೆಲ್ಲ ಸಾಕು ಬಿಟ್ಬೇಡ, ಇನ್ನು ಆಡಕ್ಕಾಗಲ್ಲ, ಯಾಕೆ ಬೇಕಿದ್ರು, ಸಾಕು ಬಿಟ್ಬೇಡ. ಅಂಪೈರ್ಗಳಿಗೆ ಇಬ್ಬರಿಗೂ ತಲೆಕೆಟ್ಟಾಯ್ತು. ಅವ್ರಿಬ್ರು ಸಿಕ್ಕಾಬಿಟ್ಟೆ ಇಲ್ಲ ಇನ್ನೂ ನೋಡ್ತಾ ಇದ್ರು. ಅವರಿಬ್ರು ಸುತ್ತಾಗೋದು. ಈ ತರ ಗೇಮ್ಗಳು ನಾವು ನೋಡ್ಬಿಟ್ಟು ನಾವು ಆಡ್ಬಿಟ್ಟು ಈಗ ನೋಡಿದ್ರೆ ಒಂದ್ ಸ್ವಲ್ಪ ಬೇಜಾರ. ಇದು ಯಾಕೆ ಹೇಳ್ತಾ ಇದ್ದೀನಿ, ಫೈನಲಿ ಏನಾಯ್ತು ಸರ್, ಆ ಮ್ಯಾಚ್ ಏನಾಯ್ತು ರಿಸಲ್ಟ್? ಅದೇ ಹೇಳ್ತೀನಿ. ಆ ಮ್ಯಾಚ್ ನಾವು ಗೆದ್ವಿ, 6ನೇ ಔಟ್ ಹೊಡೆದ್ವಿ, ಗೆದ್ಬಿಟ್ಟು ಈ ಸಾಯಂಕಾಲ ಫೈನಲ್ಸ್. ನೀವ್ ಏನ್ ಆಡ್ತೀರಾ ಫೈನಲ್ಸ್ ಈ ತರ ಆಡ್ಬಿಟ್ಟು? ಮುಖದಲ್ಲ ಅವ್ರು ಯಾರೋ ಕಾರಲ್ಲಿ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕ್ಸ್ಕೊಂಡ್ಬಂದ್ರು. ಮೈಯೆಲ್ಲ ಗಾಯ ಆಗಿತ್ತು. ನಾವು ಡೈವ್ಗಳೆಲ್ಲ ಬಂದು ಎಲ್ಲ ಆ ತರ ಹೋಗಿತ್ತು. ಸೊ ಈ ತರ ಖೋಖೋ ನಾನು ಯಾವತ್ತೂ ನೋಡೂ ಇಲ್ಲ, ನಾನು ಆಡೂ ಇಲ್ಲ ಈ ಬೇರೆ ಕಡೆ ಅದರ್ ದನ್ ದಿಸ್. ಅಂಡ್ ಶಿವಮೊಗ್ಗ ಟೀಮ್ ಪಬ್ಲಿಕ್ ವಾಸ್ ವೆರಿ ಹ್ಯಾಪಿ. ಸೊ ಸಾಯಂಕಾಲ ಮ್ಯಾಚು ಸೋತು, ಪೂನಾ ಮೇಲೆ ಒಂದು ಮ್ಯಾಚ್ ಸೋತು. ಆ ಥರ ಇನ್ನೊಂದು ದಿವಸ ಇದ್ದಿದ್ರೆ ವಿ ಕುಡ್ ಹ್ಯಾವ್ ಪ್ಲೇಡ್ ಎ ಬೆಟರ್ ಗೇಮ್. ಇದು ಒಂದು ಎಕ್ಸಾಂಪಲ್. ಚಿತ್ರದುರ್ಗದಲ್ಲೂ ಇದೇ ತರ ಆಡ್ತಾ ಇದ್ವಿ. ಮೈಸೂರು ಪೈನಿಯರ್ಸು ನಮ್ದು ಟೀಮ್ ಮ್ಯಾಚ್ ಆದ್ರೆ ಇಟ್ ವಾಸ್ ಲೈಕ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ಮ್ಯಾಚ್ ತರ ಇರೋದು. ಅದೇ ತರ ಇರೋದಲ್ಲ ಫೈಟ್. ತುಂಬಾ ಜನಗಳು ಚೆನ್ನಾಗಿ ಎಂಜಾಯ್ ಮಾಡೋದು. ಅಂಡ್ ಬ್ಯಾಂಗ್ಳೂರ್ ಪೈನಿಯರ್ಸ್ ಅಂಡ್ ನಾವಿಬ್ರು ಬೇಕಾದಷ್ಟು ಫೈನಲ್ಸ್ ಆಡಿದ್ದೀವಿ. ಮೈಸೂರಲ್ಲಿ ಆಡಿದ್ದೀವಿ, ತುಮಕೂರಲ್ಲಿ ಆಡಿದ್ದೀವಿ, ಬೆಂಗಳೂರಲ್ಲಿ ಆಡಿದ್ದೀವಿ, ನಮ್ಮ ಕೊಹಿನೂರ್ ಕ್ಲಬ್ಬಲ್ಲಿ ಆಡಿದ್ದೀವಿ, ಮೈಸೂರು ಪೈನಿಯರ್ಸ್ ಕ್ಲಬ್ಬಲ್ಲಿ ಆಡಿದ್ದೀವಿ. ಸೊ ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. BL ಟೂರ್ನಮೆಂಟ್ ಆಡಿದ್ದೀವಿ. ಬೇಕಾದಷ್ಟು. ಅದೇ ತರ ಈಕ್ವಲ್ ಟೀಮ್ಸ್ ಲೈಕ್ ಯುನೈಟೆಡ್ ಹಂಗೆ ಇತ್ತು,
ಬೆಂಗಳೂರು ಪೈನಿಯರ್ಸ್ ಹಂಗೆ ಇತ್ತು. ಸೊ ಒಳ್ಳೊಳ್ಳೆ ಒಂದೇನಂದ್ರೆ ಕೊಹಿನೂರ್ಸ್ ಅಲ್ಲಿ ವಿ ಹ್ಯಾವ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಡಾಡ್ಜರ್ಸ್ ದ್ಯಾನ್ ಚೇಸರ್ಸ್. ಎಲ್ಲ ಒಳ್ಳೆ ಪ್ಲೇಯರ್ಸ್ ಆದರು, ಸ್ಟೇಟ್ ಕಾರ್ಡ್. ಈ ಥರ ಇದೆ. ದಿಸ್ ಇಸ್ ಮೈ ಜರ್ನಿ ಆಫ್ ಕೊಹಿನೂರ್ ಸ್ಪೋರ್ಟ್. ನೆಕ್ಸ್ಟ್ HMTಗೆ ಹೋದಾಗ ಏನಾಗ್ತಿತ್ತು, ಅಲ್ಲಿ ತೀರಾ ಹೊಸಬ್ರು. ನಾನು ಅವ್ರಿಗೆ ಟ್ರೈನಿಂಗ್ ಕೊಟ್ಕೊಂಡು ಕರ್ಕೊಂಡು ಬಂದು ಈ ಮೈಸೂರು ಇವು ನಮ್ಮ ಪ್ರಕಾಶ್ ಅವರೆಲ್ಲ ಚೆನ್ನಾಗಿ ಆಡೋದು. ಅದು ಒಂಥರ ಅವ್ರು ನನಗೆ ಹ್ಯಾಪಿ ಆಯ್ತು. ಯಾಕೆ ಅಂತಂದ್ರೆ ಅವರೆಲ್ಲ ಫೈನಲ್ಸ್ ಆಡ್ಸಿದ್ನಲ್ಲ ಅಂತ ಒಂದು ಸಂತೋಷ ನನಗೆ. ಅಲ್ಲೂ ಅಷ್ಟು ನಂದು ಫೇಲ್ಯೂರ್ ಆಗೋಗ್ಬಿಟ್ರೆ ಪಾಪ ಮ್ಯಾಚ್ ಸೋತಾಗ್ತಾರೆ, ಆ ಭಯ ಬೇರೆ ನಮಗೆ. ಆ ಥರ ಸಿಕ್ಕಾಬಿಟ್ಟೆ ಒಬ್ಬ ಇಟ್ಕೊಂಡು ಗಲಾಟೆ ಮಾಡ್ಕೊಂಡು ಆಡ್ತಾ ಇದ್ದೆ. ಬಟ್ ಆ ಗಟ್ಸ್ ಇತ್ತು, ಗ್ರಿಪ್ ಇತ್ತು, ತಾಕತ್ತಿತ್ತು, ಎದ್ದು ಬಿದ್ದು ಆಡ್ತಾ ಇದ್ದೆ. ಮೊದಲು ಬರೀ ಡಾಡ್ಜರ್ ಆಗಿದ್ದೆ. ಇದೆಲ್ಲ ನೋಡಿದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ನಾನು ಬರೀ ಡಾಡ್ಜಿಂಗ್ ಮಾಡೋದು ಈಗ ಪ್ರಯತ್ನ ಅಂದ್ಬಿಟ್ಟು ಐ ಬಿಕೇಮ್ ಎ ವೆರಿ ಗುಡ್ ಚೇಸರ್. ನಂದು ಒಂದೇ ಪ್ರಿನ್ಸಿಪಲ್, ಚೇಸಿಂಗ್ ಮಾಡ್ಬೇಕಾದ್ರೆ ನಾವು ಎದ್ರೆ ಕೂತ್ರೆ ಭಯ ಇರಬೇಕು ಡಾಡ್ಜರ್ಗೆ. ನಾವು ಎದ್ರೆ ಭಯ ಇರಬೇಕು. ಆ ಥರ ನಮ್ಮಲ್ಲಿ 3-4 ಜನ ಇದ್ರು. ಮುಕುಂದಪ್ಪ, ಇನ್ನೊಬ್ಬ ಕೆಂಪರಾಜ್ ಅಂತ ಒಬ್ಬನಿದ್ದ. ಅವರೆಲ್ಲ ಎದ್ರೆ ಕೂತ್ರೆ ಭಯ ಆಗ್ಬೇಕು ಡಾಡ್ಜರ್ಗೆ, ಎಲ್ಲೆಲ್ಲೋ ಹೊಟ್ಟಾಗೋದು, ಕನ್ಫ್ಯೂಸ್ ಆಗ್ಬಿಟ್ಟು. ಅದು ಇನ್ನೊಂದು, ನಮ್ಗೆ ಯಾವತ್ತೂ ಯಾವ್ದು ಹೆದರ್ಕೊಂಡು ಯಾರ ಮೇಲೂ ಆಡಿಲ್ಲ. ನಾವು ಯಾರ ಮೇಲೂ ಹೆದರ್ಕೊಂಡು ಆಡಿಲ್ಲ. ಕೆಲವರೆಲ್ಲ ಪೋಲ್ ಬಿಟ್ಟು ಆಡ್ಬಿಡ್ತಾರೆ, ಪೋಲೆ ಮಾಡ್ತಾರೆ. ಪೋಲ್ಗೆ ಯಾವಾಗಲ್ಲ, ಎಲ್ಲಿ ಬೇಕಾಗ ಎಲ್ಲಿ ಹಿಡ್ದಾಕ್ಬಿಡ್ತಾರೋ, ಪೋಲ್ ಹತ್ರ ಪೋಲ್ ಡೇ ಹೊಡ್ಬಿಡ್ತಾರೋ, ಆ ಭಯ. ನಂದು ಡಾಡ್ಜಿಂಗ್ ಅಲ್ಲಿ ನೋಡಿದ್ರೆ ಯಾವತ್ತೂ ನಾವು ಆ ಥರ ಆಡಿಲ್ಲ. ಅಂಡ್ ನಾವು ಕೊಹಿನೂರ್ಸ್ ಅಲ್ಲಿ ಯಾರು ಆ ಥರ ಆಡಿಲ್ಲ. ಪೋಲ್ ಬಿಟ್ಬಿಡೋದು, ಓಡೋದು, ಅದೆಲ್ಲ ಅನ್ನೆಸರ್ಲಿ ಅವ್ನು ಯಾರಿಗೋ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗುತ್ತೆ. ನಾವು ಆ ಥರ ಎಸ್ ಸರ್. ಈಗ ಖೋಖೋ ಡೆವಲಪ್ಮೆಂಟ್ ಹಾದಿ ನಾವು ನೋಡೋದಾದ್ರೆ ಈಗ ಅಲ್ಟಿಮೇಟ್ ಖೋಖೋ ಅಂತ ಬರೋದಕ್ಕೆಲ್ಲ ಸಿದ್ಧತೆ ಆಗಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆ ಅಥವಾ ಅದ್ರ ಬಗ್ಗೆ ನೀವೇನು ಹೇಳ್ಬೋದು? ಅಲ್ಟಿಮೇಟ್ ಖೋಖೋ ಬಗ್ಗೆ ನಂಗೆ ಪೂರ್ತಿ ರೂಲ್ಸ್ ಅಷ್ಟೊಂದು ಗೊತ್ತಾಗ್ಲಿಲ್ಲ. ನಾನು ಗೂಗಲ್ ಅಲ್ಲಿ ನೋಡಿದ ಪ್ರಕಾರ ಹೇಳ್ತೀನಿ. ನಾನು ಗೂಗಲ್ ಅಲ್ಲಿ ನೋಡಿದೆ. ನಾನು ಅಲ್ಟಿಮೇಟ್ ಖೋಖೋನಲ್ಲಿ ಏನಾಯ್ತು, ಅಲ್ಟಿಮೇಟ್ ಖೋಖೋನಲ್ಲಿ ನನಗೆ ಅವರು ಈ ಫಸ್ಟ್ 3 ಎಳಿತಾರೆ, 1 ಔಟ್ ಆದ್ಮೇಲೆ 4th ಫೆಲೋ ವಿಲ್ ಎಂಟರ್ ಅಂತ ಇದೆ ರೂಲ್ಸ್. ಹೌದು. ಅಂದ್ರೆ ಸೆಕೆಂಡ್ 3, ಥರ್ಡ್ 3 ಅಂತ ಇಲ್ಲ ಅದು. ಸೊ ಖಾಲಿ ಆಗೋದೇ ಇಲ್ಲ. ಇನ್ನೊಬ್ಬ ಔಟ್ ಆದ್ರೆ 5ನೇ ಒಂದು ಬರ್ತಾನೆ, ಇನ್ನೊಬ್ಬ ಔಟ್ ಆದ್ರೆ ಅಂದ್ರೆ ಎನಿ ಪಾಯಿಂಟ್ ಅಲ್ಲಿ 3 ಜನ ಡಾಡ್ಜರ್ಸ್ ಇರ್ತಾರೆ ಅಂತ ಅರ್ಥ ಆಯ್ತು. ಇದ್ದೇ ಇರ್ತಾರೆ ಗ್ರೌಂಡ್ ಅಲ್ಲಿ. ಅವ್ರ ರೂಲ್ಸ್ ಪ್ರಕಾರ ಆ ತರ ಆಯ್ತು. ಇವಾಗ ಆ ತರ ಪ್ಲಸ್ ಈಗ ಈ ಚೇಸಿಂಗ್ ಟೀಮ್ ಅಲ್ಲಿ ಈಗ ಈ ಕೋ ಎಲ್ಲ ಚೇಂಜ್ ಮಾಡ್ಕೋಬಹುದು, ಆ ರೂಲ್ಸ್ ಎಲ್ಲ ಇತ್ತು. ಮೊದಲು ಹಂಗಿರ್ಲಿಲ್ಲ. 9 ಜನ ಪ್ಲೇಯರ್, 9 ಜನ ಆಡ್ಬೇಕು. ಕೈಗೆ ಹೆಡ್ ಬಿದ್ರು ಆಡ್ಬೇಕು, ಕಾಲ್ಗೆ ಹೆಡ್ ಬಿದ್ರು ಆಡ್ಬೇಕು, ಏನ್ ಬಿದ್ರು ಆಡ್ಬೇಕು. ಇವಾಗೇ ರೂಲ್ಸ್ ಇದೆ, ಅದು ಒಬ್ಬ ಚೇಂಜ್ ಮಾಡ್ಕೋಬಹುದು ಅಂತ ರೂಲ್ಸ್ ಮಾಡ್ಕೋಬಹುದು ಅಂತಿದೆ. ಈಗ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಆಮೇಲೆ ಅದೇನೋ ವಜೀರ್ ಅಂತ ಇದೆ, ಅದೆಲ್ಲ ABCD ಅರ್ಥ ಆಗಿಲ್ಲ. ಅದು ಟೋಟಲಿ ಇಟ್ ಇಸ್ ಕನ್ಫ್ಯೂಸಿಂಗ್. ನನ್ನ ಸಜೆಷನ್ ಏನು ಅಂದ್ರೆ, ಈಗ ನಾನು ಹೇಳೋದಲ್ಲ ಮೊದಲು, ಕೆಲವರು ಲೆಫ್ಟ್ ಸೈಡ್ ಖೋಖೋ ಆಡ್ತಾರೆ, ಕೆಲವರು ರೈಟ್ ಸೈಡ್ ಖೋಖೋ ಆಡ್ತಾರೆ ಅಂತ ಹೇಳ್ತಾರೆ, ಅಂದ್ರೆ ಫೇಕ್ ಮಾಡ್ತಾರೆ. ಈಗ ಈ ಮೇನ್ ಆಬ್ಜೆಕ್ಟಿವ್ ಇವಾಗ ಇರೋ ಖೋಖೋನಲ್ಲಿ ಡಾಡ್ಜರ್ಗೆ ಆದಷ್ಟು ತೊಂದರೆ ಕೊಡಬೇಕು ಅಂತ ಇದೆ. ಓಕೆನೆ? ಈಗ ಚೇಸರ್ಸ್ ಗೇಮ್ ಅಂತೀವಿ ನಾವು. ಚೇಸರ್ಸ್ ಅಂದ್ರೆ ಏನು? ಆದಷ್ಟು ಡಾಡ್ಜರ್ಗೆ ತೊಂದರೆ ಕೊಡಬೇಕು. ಸೊ ಡಾಡ್ಜರ್ನ ಹಿಡಿಬೇಕು, ಬೇಗ ಅವ್ನು ಕನ್ಫ್ಯೂಸ್ ಮಾಡ್ಬೇಕು, ಅವ್ನು ಹಿಡಿಬೇಕು ಅಂತ. ಇವಾಗ ಆ ತರ ಕನ್ಫ್ಯೂಸ್ ಮಾಡ್ಬೇಕು ಅನ್ನೋ ಆಬ್ಜೆಕ್ಟಿವ್ ಇದ್ರೆ ಇನ್ನೂ ಒಂದು ಕೋ ಎಕ್ಸ್ಟ್ರಾ ಆಡ್ ಮಾಡ್ಬಿಡಿ ಅಂತ ನನ್ನ ಸಜೆಷನ್. ಈಗ 8 ಜನ ಕೂತ್ಕೋತೀವಿ, 9ನೇ ಅವನಿದ್ದಾನೆ, ಇನ್ನೂ ಒಂದು ಕೋ ಮಾಡ್ಬಿಡಿ ಎಕ್ಸ್ಟ್ರಾ 1. ಅವಾಗ ಲೆಫ್ಟ್ ಸೈಡು ಆಗುತ್ತೆ, ರೈಟ್ ಸೈಡು ಆಗುತ್ತೆ. ಒಂದ್ ಕಡೆ ಲೆಫ್ಟ್ ಆಗುತ್ತೆ, ಇನ್ನೊಂದ್ ಕಡೆ ರೈಟ್ ಆಗುತ್ತೆ. ಅರ್ಥ ಆಯ್ತಲ್ಲ ನಿಮ್ಗೆ? ಅರ್ಥ ಆಯ್ತು? ಕನ್ಫ್ಯೂಷನ್ ಎಲ್ಲ ಇದೀನಿ ಸರ್. ಯಾವ ತರ ಇನ್ನೊಂದು ಕೋ ಎಕ್ಸ್ಟ್ರಾ ಆದ್ರೆ ಲೆಫ್ಟ್ ರೈಟ್ ಹೆಂಗಾಗುತ್ತೆ? ಇವಾಗ ಇನ್ನೊಂದು ಸಿಂಗ್ಯುಲರ್ ನಂಬರ್ ಇದೆ ಈಗ. ಓಕೆ, ಕರೆಕ್ಟ್. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಡಾಡ್ಜರ್ಗೆ ಒಂದ್ ಕಡೆ ಲೆಫ್ಟ್ ಆಡ್ಬೇಕು, ಇನ್ನೊಂದ್ ಕಡೆ ರೈಟ್ ಆಡ್ಬೇಕು. ಅವನ ಎಂಟ್ರಿನ ಹೆಂಗೆಂಗೋ ಆಗೋಗುತ್ತೆ. ಸೊ ಈ ವಿ ಶುಡ್ ಗೆಟ್ ಕನ್ವಿನ್ಸ್ಡ್. ಇಟ್ ಇಸ್ ನಾಟ್ ಈಸಿ ಟು ಪ್ಲೇ. ಇವಾಗ ನಮ್ಗೆ ಇವಾಗಿರೋ ರೂಲ್ಸ್ ಪ್ರಕಾರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಬಿಟ್ರೆ ಯು ವಿಲ್ ಗೋ ಎಕ್ಸಾಕ್ಟ್ಲಿ ವೇರ್ ಯು ಹ್ಯಾವ್ ಟು ಗೋ. ನಾವು ಮಾಡ್ತೀವಿ. ಆ ತರ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಅಲ್ಲ, ನಿಮ್ಮ ಆಬ್ಜೆಕ್ಟಿವ್ ಅದಿದ್ರೆ, ಸಪೋಸ್ ಯು ವಾಂಟ್ ಟು ಡಿಸೈಡ್ ದಿಸ್ ಇಸ್ ಎ ಚೇಸರ್ಸ್ ಗೇಮ್, ಯು ಡೂ ದಿಸ್ ಸಜೆಷನ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಎನಿವೆ ನೀವು 3 ಕಾನ್ಸೆಪ್ಟ್ ಹೋಯ್ತು ಡಾಡ್ಜಿಂಗ್ ಅಲ್ಲಿ ಅಲ್ವಾ? 3 ಔಟ್ ಆದ್ಮೇಲೆ 4ನೇ ಅವನು ಬರ್ತಾನೆ, 5ನೇ ಅವನು ಬರ್ತಾನೆ. ಇದಕ್ಕೆ ಬರ್ಲಿ, ಎಷ್ಟಾರ ಬರ್ಲಿ ಬಿಡಿ, 10ನೇ ಅವನ ತನಕ ಬರ್ಲಿ ಬಿಡಿ.
ಏನು ರೂಲ್ಸ್ ಏನು ಚೇಂಜ್ ಆಗಲ್ಲ. ಹೌದು, ಅದು ಇನ್ನೊಂದು ಹಾಗೆ ಇದೆ ಅನ್ಕೊಳ್ತೀನಿ. ಅದು ಗೊತ್ತಿಲ್ಲ ನನಗೆ. ಈಗ 3-3 ಇಲ್ವಲ್ಲ, 4ನೇ ಅವ್ನು ಬರ್ತಾನೆ, 5ನೇ ಅವ್ನು ಬರ್ತಾನೆ, 6ನೇ ಅವ್ನು ಬರ್ತಾನೆ, ಮೂರ್ ಜನ ಎಂಟರ್ ಆಗಲ್ವಲ್ಲ. 3 ಜನ ಎಂಟರ್ ಆಗದೆ. ನನ್ಗಿರೋ ಇನ್ಫಾರ್ಮೇಶನ್ ಕೋರ್ಸ್ ಬಂದು 8 ಇಂದ 6 ಇಳಿಸಿದ್ದಾರೆ ಅಂತ ಸರ್. ಸಾರಿ ಸಾರಿ ಫಾರ್ ದ ಅದು ಇಂಟರಪ್ಷನ್ ನಾವು ಸರ್. ಆತರ ಏನೋ ಆಡಿದೀವಿ ಬಿಡಿ. ಅಲ್ಲ, ನೀವ್ ಹೇಳೋ ತರ ಹ್ಮ್ ನಾವು ಎಕ್ಸಿಬಿಷನ್ ಹಾ ಮ್ಯಾಚ್, ಎಕ್ಸ್ಪೆರಿಮೆಂಟ್ ಮ್ಯಾಚ್ ಅಂತ ಖೋಖೋನಲ್ಲಿ ಹ್ಮ್ ಮಧ್ಯದ್ದು 2 ಲೈನ್ ಇರೋದು ಒಂದೇ ಲೈನ್ ಅಲ್ಲಿ ಆಡಿದೀವಿ ನಾವು. ಅಂದ್ರೆ ಸಿಂಗಲ್ ಲೈನ್ ಖೋಖೋ, ಹೌದು ಮಧ್ಯ ಒಂದೇ ಹೌದು ಲೈನ್, ಹೌದು, ಪ್ರಾಕ್ಟೀಸ್ ಟೈಮ್ ಅಲ್ಲಿ ಸಹಜ ಅದರಿಂದ ಅದು. ಹೌದು. ಸೆಂಟ್ರಲ್ ಲೈನ್ ಎಲ್ಲ ಅವಾಯ್ಡ್ ಆಗೋದು. ಆಮೇಲೆ ಕರೆಕ್ಟ್. 3 ಇನ್ನಿಂಗ್ಸ್ ಆಡೋದು, 3 ಇನ್ನಿಂಗ್ಸ್ ಹ್ಮ್ ಖೋಖೋ, 3 ಓಕೆ. ಇನ್ನಿಂಗ್ಸ್ ಆಡಿದ್ವಿ. ಆವಾಗ್ಲೂ ಅದು ಬೆಸ್ಟ್ ಆಫ್ 3 ಎಕ್ಸ್ಪೆರಿಮೆಂಟ್. ತರ. ಹ್ಮ್ ಇನ್ನೊಂದೇನಂದ್ರೆ ರೂಲ್ಸ್ ಆವಾಗ ಫಸ್ಟ್ 3 ಆಡೋನ್ ಸೆಕೆಂಡ್ 3 ಆಡಂಗಿಲ್ಲ, ಸೆಕೆಂಡ್ 3 ಆಡೋನ್ ಥರ್ಡ್ 3 ಆಡಂಗಿಲ್ಲ. ಹೌದು. ಸೊ ಆತರ ಎವ್ರಿಬಡಿ ವಿಲ್ ರೊಟೇಟ್ ಅಂಡ್ ಪ್ಲೇ ಫಸ್ಟ್ 3. ಅಂದ್ರೆ ಎಲ್ಲಾರು ಡಾಡ್ಜರ್ಸ್ ಆಗ್ಬೇಕು ಅವ್ರು. ಇದು ಕರೆಕ್ಟ್. ಆಡಲ್ಲಿ, ಇದು ಏನೂ ಆಗ್ಲಿಲ್ಲ. ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಎಲ್ಲ ಆಯ್ತು. ಸೊ ಈ ಫೈನಲಿ ಈ ಅಲ್ಟಿಮೇಟ್ ಖೋಖೋ ಮಾಡೋವಾಗ ಕೆಲವು ರೂಲ್ಸ್ಗಳು, ಈ ಬೆನಿಫಿಟ್ ಫಾರ್ ದಿ ಡಾಡ್ಜರ್ ಆಲ್ಸೋ ಶುಡ್ ಬಿ ದೇರ್ ಅಂತ ನನ್ನ ಸಜೆಷನ್. ಈಗ ಡಾಡ್ಜರ್ಗೆ ಇದೇ ಇಲ್ಲ. ಈಗ ಏನಾಗಿದೆ, ಬಿಕಾಸ್ ಆಫ್ ಈ ರೂಲ್ಸ್ ಇಂದ ಏನಾಗಿದೆ ಗೊತ್ತಾ, ನಾನು ನೋಡ್ದಂಗೆ ರೈಲ್ವೇಸ್ ಆಗಲಿ ಮ್ಯಾಚ್ ನೋಡ್ತಾ ಇರ್ತೀನಿ ನಾನು. ಖೋಖೋ ಮ್ಯಾಚ್ ಯಾವಾಗಲೂ ಫೈನಲ್ಸ್ ನೋಡ್ತಾ ಇರ್ತೀನಿ. ಸುಮ್ಮನೆ ಓಡ್ತಾರೆ, ಸಿಕ್ಕಾಪಟ್ಟೆ ಓಡ್ತಾರೆ ಇವರೆಲ್ಲ, 8 ಜನ ಓಡಿಸ್ತಾರೆ. ಅಂಡ್ ಇನ್ನೊಂದು ನಾನು ಹೇಳಿದ ಥರ ಮಾಡಿದಾಗ 7 ನಿಂದ 9 ನಿಮಿಷ ಮಾಡಿದಾಗ ನೀವು ಪ್ಲೇಯರ್ಸ್ ನಂಬರ್ ಆಫ್ ಪ್ಲೇಯರ್ಸ್ ಏನು ಚೇಂಜ್ ಮಾಡಲಿಲ್ಲ, 9 ಇಟ್ಕೊಂಡಿದ್ವಿ ಅಲ್ವಾ. ಈಗ ನಾನು ಅದಕ್ಕೆ 10 ಸಜೆಸ್ಟ್ ಮಾಡ್ತಾ ಇರೋದು ಏನಂದ್ರೆ, 9 ನಿಮಿಷನ ಇಟ್ ವಿಲ್ ಬಿ ಡಿವೈಡೆಡ್ ಬೈ 10 ಪೀಪಲ್ ಅಂತ ನಾನು ಹೇಳ್ತಾರೆ. ಅಂದ್ರೆ ಲೋಡ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 10 ಪೀಪಲ್. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಸಜೆಸ್ಟ್. ವೆದರ್ it can be taken care or not, I don't know, but this is my suggestion because I have played this game like anything as I explained. So ಅದರಿಂದ ಒಂದು ಸ್ವಲ್ಪ ಅದನ್ನು ಯೋಚನೆ ಮಾಡಬಹುದು ಅಂತ ಕಾಣುತ್ತೆ. ಎಸ್ ಸರ್. ಲೈವ್ ಅಲ್ಲಿ ಬಂದು ಪ್ರಶ್ನೆ ಕೇಳಕ್ಕೆ ಸಾಕಷ್ಟು ಜನ ವೇಟಿಂಗ್ ಇದ್ದಾರೆ, ನಿಮ್ಮ ಜೊತೆಗಾರರು, ಸೀನಿಯರ್ ಜೂನಿಯರ್ ಸಮೇತ. ಸೊ ನೀವು ಓಕೆ ಅಂದ್ರೆ ಅವ್ರನ್ನ ಲೈವ್ ತಗೊಳ್ಳೋಣ. ಅವ್ರ ಕಡೆ ಅವ್ರದ್ದು ಏನ್ ಪ್ರಶ್ನೆಗಳಿರುತ್ತೆ, ನಿಮ್ಮ ಆಟ ನೋಡಿರೋ ಅಂತವ್ರು, ನಿಮ್ಮ ಗರಡಿಯಲ್ಲಿ ಪಳಗಿದಂತವ್ರು, ಅವರ ಒಂದು ಪ್ರಶ್ನೆ ಏನಿರುತ್ತೆ ಅದಕ್ಕೆ ಕೂಡ ಉತ್ತರ ಕೊಡ್ತಾ ಹೋಗೋಣ. ಸರಿ ಸರಿ. ಎಸ್ ಸರ್. ಡಾಕ್ಟರ್ ಸಂಜೀವ್ ಸರ್ ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಳ್ತೀನಿ, ಅವ್ರನ್ನ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಯ್ತು. ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರೋ ಹಾಗಿದೆ. ಸರ್ ನಮಸ್ತೆ, ಕೇಳ್ತಾ ಇದೆಯಾ ಸರ್ ಸಂಜೀವ್ ಸರ್ ನನ್ನ ವಾಯ್ಸ್ ನಿಮ್ಗೆ? ಹಲೋ ಸರ್, ಕೇಳ್ತಾ ಇದೆಯಾ ನನ್ನ ವಾಯ್ಸ್ ನಿಮ್ಗೆ ಸಂಜೀವ್ ಸರ್? ಸಮಸ್ಯೆ ಇದೆ, ನೆಟ್ವರ್ಕ್ ಸಮಸ್ಯೆ ಇದೆ ಅನ್ಸುತ್ತೆ. ಅವರು ಹೇಳಿದ್ರು ಕೂಡ ಊರಲ್ಲಿ ಇದ್ದೀನಿ ಅಂತ, ಹಾಗಾಗಿರ್ಬೋದು. ಸೈಯದ ನೋಡ್ತೇನೆ. ಸರ್ ಅದ್ರ ಮಧ್ಯೆ ರೆಫ್ರೀಸ್ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಲೈಕ್ ನೀವಿದ್ದಂತ ಟೈಮಲ್ಲಿ ಮತ್ತೆ ಈಗಿರುವಂತ ಟೈಮಲ್ಲಿ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಎಸ್ ಸರ್, ಕನೆಕ್ಟ್ ಆದ್ರೆ ಸರ್. ಸರ್ ನಮಸ್ತೆ ಸರ್. ಸರ್ ನನ್ನ ವಾಯ್ಸ್ ಕೇಳ್ತಾ ಇದೆ ನಿಮ್ಗೆ ಸಂಜೀವ್ ಸರ್? ಸ್ವಲ್ಪ ಕಷ್ಟ ಆಗ್ಬೋದು, ನೋಡೋಣ ಸರ್. ಎಸ್ ಸರ್, ರೆಫ್ರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಏನ್ ಡಿಫ್ರೆನ್ಸ್ ಕಾಣುತ್ತೆ ಸರ್ ಆಗಿದ್ದ ರೆಫ್ರೀಸ್ ಮತ್ತೆ ಈಗಿರುವಂತ ರೆಫ್ರೀಸ್ ಮಧ್ಯದಲ್ಲಿ? ಅದೇ ಆಗಿದ್ದು ರೆಫ್ರೀಸು ಕೆಲವರು ಈಗ ಏನಾಗೋದು, ಆಡಿರೋರು ರೆಫ್ರಿ ಮಾಡಿದ್ರೆ ಒಂಥರ ಚೆನ್ನಾಗಿರೋದು. ಕೆಲವರೆಲ್ಲ ಎಕ್ಸಾಮ್ ಪಾಸ್ ಮಾಡ್ಬಿಟ್ಟು ಆ ತರ ಅಂಪೈರ್ಸ್ ಆಗಿದ್ದವ್ರೆ, ಅದೆಲ್ಲ ಸ್ವಲ್ಪ ನಮ್ಗೆ ಹಿಂಸೆ ಆಗೋದು. ಜಯರಾಮ್ ಪ್ರಸಾದ್ ಬಂದಿದ್ದಾರೆ. ಎಸ್ ಸರ್, ಎಸ್ ಸರ್, ಅವ್ರನ್ನ ಮಾತಾಡೋಣ, ಆಮೇಲೆ ನಾವು ಮಾತು ಮುಂದುವರ್ಸೋಣ. ಸರ್ ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಸರ್ ಅವ್ರಿಗೆ ನೇರವಾಗಿ.
ಸರ್ ನಮಸ್ಕಾರ ಶ್ರೀನಿವಾಸ್ ಅವ್ರಿಗೆ. ನಮಸ್ಕಾರ ನಮಸ್ಕಾರ ಜಯರಾಮ್, ಹೇಳಿ. ಅಂದಿರಾ? ಹಾ ಹಾ ಫೈನ್. ಸರ್ ನಾನು ಒಂದೇ ಕೇಳಿದ್ದು, ಇವಾಗ ಆಟ ಸ್ಟ್ಯಾಂಡರ್ಡ್ ಕಮ್ಮಿ ಆಗಿದೆ, ಕ್ಲಬ್ಗಳಿಲ್ಲ, ಈ ತರ ಎಲ್ಲ ಪ್ರಶ್ನೆಗಳಿದೆ. ಹಾಗಾಗಿ ನಾವು ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಅವರು ಮತ್ತೆ ರಿಜ್ಯುವನೇಟ್ ಮಾಡೋಕೆ ಹೊರಟಿದೀವಿ. ಟ್ರೈನರ್ಸ್ ಅವರು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ಶುರುವಾಗಿದೆಯಾ ಆ ಪ್ರೋಸೆಸ್, ಅಥವಾ ಇಲ್ಲ ಅದು ಕಾಲಾವಕಾಶ ಇಲ್ಲ ಪ್ರಸಾದ್, ಅದು ಇನಿಷಿಯೇಟಿವ್ ತಗೊಂಡಿದ್ದೀವಿ. ಅದು ನಮ್ಮ ಬೆಂಗಳೂರಲ್ಲಿ ಒಂದು ರಾಜಾವಿ ನಗರಲ್ಲಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆ. ಅದರಲ್ಲಿ ಒಂದು 40 ಜನ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಅಲ್ಲಿ ಸ್ವಲ್ಪ ಎಕ್ಸೆಸ್ ಆಗಿದ್ದಾರೆ ಜನಗಳು. ಅದಕ್ಕೆ ಒಂದು 15 ಜನ ಕರ್ಕೊಂಡ್ಬಂದು ನಮ್ಮ ಕ್ಲಬ್ಗೆ ಕನ್ವರ್ಟ್ ಮಾಡಿ ಮಾಡೋಣ ಅಂತ ನಾವು ಡಿಸೈಡಿಂಗ್. ಅದು ಏನಂದ್ರೆ ನಮ್ಮ ಗ್ರೌಂಡ್ ಅಲ್ಲಿ ಖೋಖೋ ಆಡಿದ್ರೆ ದೆನ್ ಲಾಟ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ದೇರ್ ಫಾರ್ ಪೀಪಲ್ ಟು ಕಮ್. ಸೊ ಇದು ಒಂದು ಮಾಡ್ತೀವಿ. ಇನ್ನೊಂದು ಕೆಲವು ಸ್ಕೂಲ್ಸ್ ಕಾಲೇಜಸ್ ಅದೆಲ್ಲ ಒಂದು ಸ್ವಲ್ಪ ಜಾಯಿನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇದು ಸೆಕೆಂಡ್ ಥಿಂಗ್. ಬಟ್ ನಾವೆಲ್ಲ ಇವಾಗ ರೆಡಿ ಇದೀವಿ, ಕೋಚ್ ಮಾಡಕ್ಕೂ ರೆಡಿ ಇದೀವಿ. ನಾನು ಮುಕುಂದ ಎಲ್ಲ ರೆಡಿ ಇದೀವಿ. ಸೊ ನಾವು ಸ್ಟಾರ್ಟ್ ಮಾಡೋಣ ಅಂತ ಇದೀವಿ. ನಿಮ್ ಶ್ಯಾಮ್ ಸುಂದರ್ನ ಮೀಟ್ ಮಾಡಿದ್ದೆ ನಾನು. ಸೊ ಅವರು ಅದನ್ನೇ ಹೇಳಿದ್ರು, ನಿಮ್ಮ ಮೀಟಿಂಗ್ ಎಲ್ಲ ಮಾಡ್ತಾ ಇದೀವಿ, ವಿ ವಾಂಟೆಡ್ ಟು ಸ್ಟಾರ್ಟ್ ಅಂತ. ದತ್ತಾನು ಗುರುದತ್ತು ಸಿಕ್ಕಿದ್ರು. ಸೊ ಅವರು ಹೇಳಿದ್ರು ಐ ಮೀನ್ ಟಚ್ ವಿತ್ ಆಲ್ ಯುವರ್ ಪೀಪಲ್ ಆಲ್ಸೋ. ಅದು ನಮ್ದು ಯೋಚನೆ ಇದೆ ಡೆಫಿನೆಟ್ ಆಗಿ. ಈಗ ನಾವು ಅಷ್ಟೆಲ್ಲ ಆಡ್ಬಿಟ್ಟು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನನಗೂ ಕರೆಕ್ಟ್ ಹೇಳೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಲ್ ದ ಒಳ್ಳೆ ಒಂದು ಇನಿಷಿಯೇಟಿವ್ ಸರ್ ಇದು. ಸಾಕಷ್ಟು ಜನ ಈ ರೀತಿ ಒಂದು ಡಿಸಿಷನ್, ಹಳೆ ಪ್ಲೇಯರ್ಸ್ ಎಲ್ಲರೂ ಕೂಡ ಇದು ಮಾಡ್ಬೇಕಿದೆ. ಹಳೆ ಕ್ಲಬ್ಗಳನ್ನ ಕಂಪಲ್ಸರಿ ಆಗಿ ರೀಸ್ಟಾರ್ಟ್ ತೆಗೆದುಕೊಳ್ಬೇಕಿದೆ. ಕ್ಲಬ್ಸ್, ಹೊಸ ಕ್ಲಬ್ಸ್ ಕೂಡ ಇಲ್ಲ. ಇತ್ತೀಚೆಗೆ ಬಂದ ಕ್ಲಬ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಎಸ್, ನಿಮ್ಮ ಸ್ಟೂಡೆಂಟ್ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಸರ್. ಅವ್ರದ್ದು ಏನು ಪ್ರಶ್ನೆ ಇದೆ ಕೇಳೋಣ. ಸರ್ ನಮಸ್ಕಾರ ಸರ್, ನಿಮ್ಮ ಪ್ರಶ್ನೆ ಹೇಳಿ ಪ್ರಕಾಶ್. ಸರ್ ಏನು ಅಂದ್ರೆ 30 ಡಿಸ್ಟಿಕ್, ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಒಂದು 15 ಜನ ಕ್ರೋಢೀಕರಣ ಮಾಡಿ ಅವ್ರಿಗೆ ಇಲ್ಲಿ ಪರಿಸರದಲ್ಲಿ ಕ್ಯಾಂಪ್ ಮಾಡೋದು, ಯಾರು ನಮಗೆ ಮೋಟಿವೇಟ್ ಮಾಡಿ ಮುಂದೆ ಏನೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಪ್ರಕಾಶ್. ಸರ್ ಸ್ವಲ್ಪ ಏನೋ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ರಿಪೀಟ್ ಮಾಡಿ ಪ್ರಶ್ನೆ, ರಿಪೀಟ್ ಮಾಡಿ. ಸರ್ ಏನೂ ಇಲ್ಲ, ಇವಾಗ ಪ್ರತಿಯೊಂದು ಡಿಸ್ಟ್ರಿಕ್ ಅಲ್ಲೂ ನಮಗೆ ಒಂದು 15 ಜನ ಖೋಖೋ ಪ್ಲೇಯರ್ಗಳಾಗಿರ್ಬೋದು ಅಥವಾ ಪ್ರಮೋಟರ್ಸ್ ಆಗಿರ್ಬೋದು, ಹಳೆಯವರು ಖೋಖೋಗೆ ಎನ್ಕರೇಜ್ ಮಾಡುವಂತ ತಗೊಂಡು ಅವರಿಂದ ಆ ಏರಿಯಾದಲ್ಲಿ, ಆ ಡಿಸ್ಟ್ರಿಕ್ಟ್ ಅಲ್ಲಿ, ಆ ತಾಲೂಕುಗಳಲ್ಲಿ ನಾವು ಜನರನ್ನು ಬಿಟ್ಟು ಪ್ರಕಾಶ್ ನನ್ಗೆ ಇಂಪ್ರೂವ್ಮೆಂಟ್ ಆಗಲ್ಲ ಅಂತ. ಕ್ಲಿಯರ್ ಆಗಿಲ್ಲ. ಎಸ್ ಸರ್, ಪ್ರತಿ ಡಿಸ್ಟಿಕ್ ಅಲ್ಲೂ ಕೂಡ ಸರ್ ನಾನು ಹೇಳ್ತೀನಿ ಸರ್, ನನಗೆ ಕೇಳಿಸಿದ್ನ ಹೇಳ್ತೀನಿ. ಪ್ರತಿ ಡಿಸ್ಟಿಕ್ ಅಲ್ಲೂ ಕೂಡ ಒಂದು 15 ಜನನ ನಾವು ತಗೊಂಡು, ಹಳೆ ಪ್ಲೇಯರ್ಸ್ ಯಾರು ಖೋಖೋ ಆಡಿದ್ದಾರೆ ಬಿಟ್ಟಿದ್ದಾರೆ, ಜೊತೆಗೆ ಪ್ರಮೋಟರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ, ಸೊ ಆ ಡಿಸ್ಟಿಕ್ ಅಲ್ಲಿ ಖೋಖೋನ ಇಂಪ್ರೂವ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡೋ ತರದ್ದು ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಮಾಡಬಹುದಾ ಅಂತ ಕೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ, ಅಥವಾ ಆ ಸಜೆಷನ್ಗೆ ಏನಾದ್ರು ಹೇಳ್ಬೋದಾ? ಇಲ್ಲ, ಡೆಫಿನೆಟ್ ಆಗಿ ಮಾಡ್ಬೋದು. ನಿಮ್ಗೆ ಏನಾರ ಆ ತರ ಹೆಲ್ಪ್ ಬೇಕು ಅಂದ್ರೆ ನಾನು ಮಾಡೋಣ ಅಂತಿದ್ದೀನಿ. ನಾನು ಐ ವಿಲ್ ಎಕ್ಸ್ಟೆಂಡ್ ಮೈ ಹೆಲ್ಪ್ ಫಾರ್ ಎನಿಥಿಂಗ್ ಟು ಬ್ರಿಂಗ್ ದಿಸ್ ಗೇಮ್ ಬ್ಯಾಕ್ ಟು ಒರಿಜಿನಲ್ ಕಂಡೀಷನ್. ಬರ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಪ್ರಕಾಶ್ ಸರ್, ಒಂದು ವಿಚಾರ ನನ್ನ ಜೊತೆ ಹಂಚ್ಕೊಂಡಿದ್ರೆ ಅದನ್ನ ನೀವು ಇಲ್ಲಿ ಹಂಚ್ಕೊಳ್ಬೋದಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಾವು ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡೋಣ ಅನ್ಕೊಳ್ತೀನಿ. ಖಂಡಿತ ಸರ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಪ್ರಕಾಶ್ ಸರ್ ಅವರ ನಿರೀಕ್ಷೆ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ಖೋಖೋ ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳೋದಕ್ಕಿಂತ ನಿಮ್ಮ ಸಲಹೆಗಳನ್ನ ಕೊಡಿ ಅಂತ ಪ್ರಕಾಶ್ ಸರ್ ಒಂದು ಅಭಿಪ್ರಾಯ. ಲೈಕ್ ಯಾರು ವ್ಯೂವರ್ಸ್ ಬರ್ತೀರಿ ಅವರು ದಯವಿಟ್ಟು ಏನಾದ್ರು, ಯಾಕಂದ್ರೆ ಬೆಸ್ಟ್ ಐಡಿಯಾ ಎಲ್ಲಿ ಬೇಕಾದ್ರೂ ಇರ್ಬಹುದು. ಸೊ ಅದನ್ನ ಸಾಧ್ಯವಾದಷ್ಟು ಬರುವಂತ ಗೆಸ್ಟ್ಗಳ ಹತ್ರ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ ಅಂತ. ಸೊ ನೋಡೋಣ, ಅದನ್ನ ದಯವಿಟ್ಟು ಅದನ್ನ ಪ್ರಯತ್ನ ಮಾಡಿ ಅಂತ ನಮ್ದು ಕೂಡ ರಿಕ್ವೆಸ್ಟ್. ಟೈಮ್ ಸಿಗೋದು ಕೂಡ ಕಡಿಮೆ ಇರುತ್ತೆ, ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ.
ಉದಯ ರಾಜು ಅನ್ನೋರು ನಮ್ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ನಾನು MH ರಾಜು ಅಂತ, ತುಮಕೂರು ಯಂಗ್ ಚಾಲೆಂಜರ್ಸ್ ಕ್ಲಬ್ ನ ಪ್ಲೇಯರು. ನೀವು ಆಡೋ ಅಷ್ಟೊತ್ತಿಗಾಗ್ಲೇ ನಾವು ಇನ್ನು ನೀವು ಬಿಟ್ಟ ಮೇಲೆ ನಾವು ಬಂದಂತವ್ರೆಲ್ಲ. ನಾನು ಸುಮಾರು ಸರಿ ಸ್ಟೇಟ್ ಆಡ್ಬಿಟ್ಟು ಸ್ಟೇಟ್ ಅಸೋಸಿಯೇಷನ್ ಅಲ್ಲಿ ಈಗ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಸರ್ ನನ್ ಪ್ರಶ್ನೆ ಏನಂತಂದ್ರೆ, ನೀವೀಗ ಚೇಂಜಸ್ ಹೇಳಿದ್ರಿ, ರೂಲ್ಸ್ ಎಲ್ಲ ಚೇಂಜಸ್. ಸೊ ಅಲ್ಟಿಮೇಟ್ ಖೋಖೋ ಇದ್ರದ್ದು. ಸೊ ನಿಮ್ಮ ಹತ್ರ ಏನಾರ ಆತರ ಒಂದು ಡ್ರಾಫ್ಟ್ ಮಾಡ್ಬಿಟ್ಟು ಅಥವಾ ಆ ರೈಟ್ ಅಪ್ ಅಲ್ಲಿ ಏನಾರ ಕೊಟ್ರೆ, ಐದರ್ ವಿತ್ ಮುಕುಂದ್ ಆರ್ ಎನಿಬಡಿ, we will discuss in the state association meeting and we can forward that to the Kho Federation of India. Please ಅದ್ರ ಬಗ್ಗೆ ನೀವು ಒಂದು ರೈಟ್ ಅಪ್ ಮಾಡ್ಕೊಟ್ರೆ ಇಟ್ ವಿಲ್ ಬಿ ಬೆಟರ್ ಅಂತ ಕಾಣುತ್ತೆ ಸರ್. ಇಲ್ಲ, ನನ್ನ ಸಜೆಷನ್ ನಾನು ಬರೆದ್ಬಿಟ್ಟು ಮುಖಂದಂಗೆ ಕೊಡ್ತೀನಿ, ನಾನು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಸ್ ಸರ್ ಡೆಫಿನೆಟ್ಲಿ ಸರ್. ಈ ಖೋಖೋ ನಾನು ನನ್ನ ಸಜೆಷನ್ ಅಲ್ಲಿ ಒಂದ್ ಕೋ ಜಾಸ್ತಿ ಆಗತ್ತೆ ಅಷ್ಟೇ. ಸೊ ಅದು ಒಂದು ಇನ್ನೊಂದು ಏನಾಗುತ್ತೆ ಗೊತ್ತಾ, ಇವತ್ತು ಆಗ್ತಾ ಇರೋ ಪ್ರಾಬ್ಲಮ್, ನಮ್ಮ ಸ್ಟೇಟ್ ಟೀಮ್ ಅಲ್ಲಿ ಎಲ್ಲಾ ಕಾಂಬಿನೇಷನ್ ಗೇಮ್ ಆಡ್ತೀವಿ ನಾವು. ಕೋಯಿನ್ ಹೊರತು ಲೆಫ್ಟ್ ಆಡ್ತೀವಿ, ಇನ್ನೊಬ್ರು ರೈಟ್ ಆಡ್ತೀವಿ. ನೀವೆಲ್ಲ ಸ್ಟೇಟ್ ಟೀಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಅದು ಒಬ್ರಿಗೂ ಮ್ಯಾಚ್ ಆಗಲ್ಲ. ಸೊ ಎಲ್ಲಾರು ಒಂದ್ ಆಡ್ಬೇಕು. ಇದು ಮಾಡಿದ್ರೆ ಸ್ವಲ್ಪ ನಿಮ್ಗೆ ಅಡ್ವಾಂಟೇಜ್ ಆಗತ್ತೆ ಅನ್ನೋ ಇಂಟೆನ್ಷನ್ ಇಂದ ನಾನು ಎಷ್ಟು ವರ್ಷ ಆಡಿದೀನಿ ಅನ್ನೋ ಇಂಟೆನ್ಷನ್ ಇಂದ ಹೇಳ್ತಾ ಇದೀನಿ ಅಷ್ಟೇ. ಅಲ್ಲ, ಇಟ್ ಇಸ್ ಎ ಬೆಟರ್ ಸಜೆಷನ್ ಸರ್. ಇಟ್ ಇಸ್ ಎ ಬೆಟರ್ ಸಜೆಷನ್. ಡೆಫಿನೆಟ್ಲಿ ವಿ ಕ್ಯಾನ್ ಟೇಕ್ ಅಪ್ ವಿತ್ ಇಲ್ಲ, ಅವ್ರ ಅಭಿಪ್ರಾಯನ ಹೇಳ್ತಾ ಇದ್ದಾರೆ ಸರ್. ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಸಜೆಷನ್ ಕೊಡಕ್ಕೆ ಯಾರನ್ನೂ ಕೇಳ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನೀವಿಂತ ಸಜೆಷನ್ ಕೊಟ್ಟಾಗ ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ಅಪ್ ದ ಮ್ಯಾಟರ್ ವಿತ್ ದಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ. ಸ್ಟಿಲ್ ಇಟ್ ಈಸ್ ಇನ್ ಡೆವಲಪಿಂಗ್ ಪೊಸಿಷನ್. ಎಸ್ ಸರ್. ಸರ್ ಸ್ವಲ್ಪ ಏನೋ ನೆಟ್ವರ್ಕ್ ಇಶ್ಯೂ ಆಯ್ತು, ಅವರು ಸ್ಟ್ರಕ್ ಆಗಿದೆ. ಒಳ್ಳೆ ಯೋಚನೆ ಸರ್. ನೀವೇ ಹೇಳ್ಬಿಡಿ ಅವ್ರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ ಸಪೋರ್ಟ್ ಇದೆ ಸರ್. ನಾನು ಗಮನಿಸ್ತೀನಿ, ಪ್ರತಿದಿನ ಕೂಡ ನೀವು ಜಾಯ್ನ್ ಆಗ್ತಿರ್ತೀರಿ ಕಾರ್ಯಕ್ರಮದಲ್ಲಿ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ನೆಟ್ವರ್ಕ್ ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಯ್ತು ಅಂತ ಅನ್ಸುತ್ತೆ. ಮತ್ತೆ ಅವ್ರನ್ನ ಕನೆಕ್ಟ್ ಮಾಡಿ ನಿಮ್ಮನ್ನ ತೆಗೆದುಕೊಳ್ತೀನಿ. ಒಳ್ಳೆ ಒಂದು ಸಜೆಷನ್ ಕೊಟ್ರು, ಅದಕ್ಕೆ ತಕ್ಕ ಒಂದು ದಾರಿ ಕೂಡ ಈಗಲೇ ಸಿಗ್ತಾ ಇರೋದು ಇನ್ನೂ ಸಂತೋಷದ ವಿಚಾರ ಅಂತ ಹೇಳ್ಬೋದು. ಆ ರೀತಿಯಾಗಿ ಜೊತೆಗೆ ಈಗಾಗಲೇ ನಾವು ಹೇಳಿದಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಓವರ್ ಆಲ್ ಸ್ಪಾನ್ಸರ್ಶಿಪ್ ಅನ್ನ ತೆಗೆದುಕೊಂಡಿರುವಂತದ್ದು ಪುಣ್ಯಕೋಟಿ ಸ್ಪೋರ್ಟ್ಸ್ ಶಾಪ್ ಅಂತೇಳಿ. ಅವರ ನಿಮ್ಗೇನಾದ್ರು ಅವ್ರ ಕಡೆಯಿಂದ ಸ್ಪೋರ್ಟ್ಸ್ ಮೆಟೀರಿಯಲ್ ಏನೇ ಬೇಕಿದ್ರು ಕೂಡ ಡೋರ್ ಡೆಲಿವರಿ ಕೂಡ ಇರುತ್ತೆ. ಬೆಳಗಾಂನಲ್ಲಿ ಇದೆ ಇದು ಸ್ಟೋರ್. ಹಾಗಾಗಿ ಈ ಕಾರ್ಯಕ್ರಮದ ಪೋಸ್ಟರ್ ನಲ್ಲಿ ಅವರ ನಂಬರ್ಸ್ ಅನ್ನ ಮೆನ್ಷನ್ ಮಾಡಿದೀವಿ. ದಯವಿಟ್ಟು ಅವ್ರ ನಂಬರ್ನ ನೀವು ನಿಮ್ಗೆ ಅಗತ್ಯ ಇದ್ರೆ ಬಳಸ್ಕೊಳ್ಳಿ, ಆರ್ಡರ್ ನೀಡೋದ್ರ ಮುಖಾಂತರ. ಅವರು ಕೂಡ ಖೋಖೋ ಗೇಮ್ಗೆ ಸಪೋರ್ಟ್ ನೀಡ್ತಾ ಇದ್ರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ. ಸರ್ ವೆಲ್ಕಮ್ ಬ್ಯಾಕ್ ಸರ್. ಸ್ವಲ್ಪ ನೆಟ್ವರ್ಕ್ ಇಶ್ಯೂ, ಹಾಗಾಗಿ ಸರ್ ಅವರು ಕೊನೆ ಮಾತು ಹೇಳಿದ್ದು ಲೈಕ್ ಅದೇ, ನೀವು ಅದನ್ನ ಕೊಟ್ರೆ ನಾವೇನು ಖೋಖೋ ಫೆಡರೇಷನ್, ಇಂಡಿಯನ್ ಫೆಡರೇಷನ್ ಏನಿದೆ ಅಲ್ಲಿಗೆ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ, ಬೆಟರ್ ರೈಟಿಂಗ್ ಅಲ್ಲಿ ಕೊಟ್ರೆ ಅಂತ. ನನಗೊಂದು ಕ್ವಶನ್ ಬಂತು ಸರ್, ನೀವು ಹೇಳಿದ ನಂತರ. ಒಂದು ಹೆಚ್ಚು ಮಾಡೋದ್ರ ಜೊತೆಗೆ ಕಡಿಮೆನೂ ಮಾಡ್ಬೋದಾ ಅಂತ. ಅಂದ್ರೆ ಅದು ಜಸ್ಟ್ ನೀವು ಸಮಸಂಖ್ಯೆ ಬೆಸಸಂಖ್ಯೆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ, ಅಥವಾ ನೀವು ಹೇಳಿದಾಗೆ ಟೈಮ್ ಲಿಮಿಟ್ ಎಲ್ಲರಿಗೂ ಒಂದೊಂದು ನಿಮಿಷ ಅನ್ನೋ ರೀತಿಯಲ್ಲಿ ಬರ್ಡನ್ ಕರೆಕ್ಟ್ ಆಗಿರುತ್ತೆ ಅನ್ನೋ ಪ್ಲಾನ್? ಹಂಗಲ್ಲ, ಇವಾಗ 7 ನಿಮಿಷದಿಂದ 9 ನಿಮಿಷ ಮಾಡಿದಾಗ ಏನ್ ಬೇಸಿಸ್ ಅಲ್ಲಿ ಮಾಡೋದು ನಂಗೆ ಗೊತ್ತಿಲ್ಲ, ಏನ್ ಲಾಜಿಕ್ ಇತ್ತು ಅಂತ. ಈಗ ನಾನ್ ನಿಮ್ಗೆ ಲಾಜಿಕ್ ಕೊಡ್ತಾ ಇರೋದು ನಾನು ಅಲ್ವಾ. ಇಟ್ ಇಸ್ ಓನ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ 9 minutes ಇಂಟು ವಿತ್ 10 people ಅಂತ ನನ್ನ ಸಜೆಷನ್ ಅಷ್ಟೇ. ಇನ್ನೊಂದು, ಯಾವಾಗ ರೂಲ್ಸ್ ಅಲ್ಲಿ ಫಸ್ಟ್ 3, ಸೆಕೆಂಡ್ 3, ಥರ್ಡ್ 3 ಕಾನ್ಸೆಪ್ಟ್ ಎಲ್ಲ ಹೊಟ್ಟೋಯ್ತು, 4th fellow ಅಂತಾರೆ, 5th fellow ಅಂತಾರೆ ಅಂದ್ಬಿಟ್ಟು ಯಾವಾಗ್ಲೂ ಆಲ್ವೇಸ್ 3 people ವಿಲ್ ಬಿ ದೇರ್ ಇನ್ಸೈಡ್ ದಿ ಗ್ರೌಂಡ್ ಅಂತ. ಅವಾಗ ಇನ್ನೊಂದು ಏನಾಗುತ್ತೆ, ಈ ಡಾಡ್ಜರ್ಸ್ ಡಿಸ್ಅಡ್ವಾಂಟೇಜ್, ಬೈ ಪ್ರಾಡಕ್ಟ್ ಔಟ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ 3 ಜನ ಒಳಗಡೆ ಇರ್ತಾರಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್. ಸರ್ ಮಾತಾಡೋಣ. ಮುಕುಂದ್ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಮುಕುಂದ, ಅದು ಈಗ ನಾವು ಎಂತ ಸ್ಟ್ರಾಟಜಿ ಮಾಡ್ತಾ ಇದ್ವಿ, ಯಾರು ಯಾವ ಇದ್ರೊಳಗೆ ಸ್ಕಿಲ್ ಇದೆಯೋ ಅವ್ರಿಗೆ ತಗೊಂಡೋಗಿ ನಾವು ಫೀಡ್ ಮಾಡ್ತಾ ಇದ್ವಿ. ನಮ್ ಕ್ಲಬ್ ಅಲ್ಲ, ಸ್ಟೇಟ್ ಟೀಮಲ್ಲೂ ನಾವು ಎಷ್ಟೋ ಸತಿ ಮಾಡಿದೀವಿ.
ನಿನ್ ಗೊತ್ತಿರೋಂಗೆ ನಾನು ನೀನು ಕಾಂಬಿನೇಷನ್ ಅಥವಾ ನಾನು ವೆಂಕಟರಾಜು ಕಾಂಬಿನೇಷನ್ ಫಸ್ಟ್ ಕೋ ಸೆಕೆಂಡ್ ಕೋಲ್ ಕೂತ್ಕೊಂಡು ನಮ್ಮ ಯಾವ ಇದೆಯೋ ಒಂದ್ ಸ್ಕಿಲ್ ನ ಅಡಾಪ್ಟ್ ಮಾಡಿ ಸುಮಾರು ಒಂದು 200-300 ಔಟ್ಗಳು ಹಿಡ್ದಿದೀವಿ ನಾವು. ಕರೆಕ್ಟಾ? ಈಗ ಆತರ ಯಾರು ಮಾಡ್ತಾ ಇಲ್ಲ, ಒಂದು ಕಾಂಬಿನೇಷನ್ ಮಾಡ್ತಾ ಇಲ್ಲ. ಸುಮ್ನೆ ಎಲ್ಲಾನು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಕೃಷ್ಣ ಪೈಲಟ್ ಲೈನ್ ಮೇಲೆ ಫಸ್ಟ್ ಕ್ಲಾಸ್ ಆಗಿರೋನು, ಅವ್ರಿಗೆ ಆ ತರ ಫೀಡ್ ಮಾಡಿ ನಾವು ಔಟ್ಗಳು ಹಿಡಿತಾ ಇದ್ವಿ. ಇದನ್ನ ಇವಾಗ ನಾವು ಅಡಾಪ್ಟ್ ಮಾಡ್ಬೇಕು, ಅದನ್ನ ನಾವು ಸ್ವಲ್ಪ ಹೇಳ್ಬೇಕು. ಆಮೇಲೆ ನಿನ್ ಫುಟ್ ವರ್ಕ್ ಬ್ಯಾಕ್ ಆಡೋದ್ರಲ್ಲಿ ಯಾರು ಇವಾಗ ಆ ಬ್ಯಾಕ್ ಆಡೋದೇ ಇಲ್ಲ. ನಮ್ ಹುಡುಗಿರ್ಗೆ ನಾ ಎಷ್ಟೋ ಸತಿ ಹೇಳಿದ್ದೀನಿ, ನಿನ್ನ ನಿದರ್ಶನ ಕೊಟ್ಬಿಟ್ಟು ನಾನು ಕೋಚ್ ಆಗೋದಾಗ ಹೇಳಿದ್ದೀನಿ, ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾಡ್ಬೇಕು. ಇನ್ನು ಚೇಸರ್ ಬಂದಿಲ್ಲ, ಅವಾಗಲೇ ಬೆಲ್ ತೋರ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟು ಔಟ್ ಆಗ್ತಾ ಇದ್ರು. ಮಹಾರಾಷ್ಟ್ರ ಮೇಲೆ ಮ್ಯಾಕ್ಸಿಮಮ್ ನಮ್ ಹುಡುಗಿರು ಇವಾಗ ಒಳ್ಳೆ ಪ್ಲೇಯರ್ಸ್ ಎಲ್ಲ ಹಂಗ ಔಟ್ ಆಗ ಎಷ್ಟು ಸತಿ ಹೇಳ್ತು ಕೇಳಲ್ಲ. ಅದನ್ನ ಲಾಸ್ಟ್ ಸೆಕೆಂಡ್ ಅಲ್ಲಿ ನಮ್ಗೆ ಇನ್ನೇನು ಫೇಸ್ ಮಾಡಕ್ ಆಗಲ್ಲ ಅನ್ನೋ ಮಾಡ್ಬೇಕು. ಆ ತರ ನೀವು ನಾವೆಲ್ಲ ಮಾಡ್ತಾ ಇದ್ವು. ಈಗ ಆತರ ಅಲ್ವೇ ಅಲ್ಲ, ಎಲ್ಲರೂ ಏನ್ ಮಾಡ್ತಾರೆ, ಮೊದಲೇ ಅದೇನೋ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಂಗ್ ಮಾಡಿದ್ರೆ ನಾವು ಇದಾಗ್ಬಿಟ್ಟು ಲಾಸ್ಟ್ ಎಂಡ್ ಲೈನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ನಿಮ್ಮ ಸಜೆಷನ್ ಬೇಕು ನಮ್ಗೆ. ಬಟ್ ಅದೇನೆ ನೀವು ನಂದೊಂದು ಸಜೆಷನ್, ಮೇನ್ ಸಜೆಷನ್ ಏನು ಅಂದ್ರೆ, ನಾವೆಲ್ಲ ಬೇರೆ ಫುಟ್ ಅಲ್ಲಿ ಆಡ್ತಿದ್ವಿ, ಅದು ಆಗ್ತಾ ಇತ್ತು. ಈಗ ವಿತ್ ಶೂಸ್ ಆ ಫ್ಲೆಕ್ಸಿಬಿಲಿಟಿ ಹೆಂಗಿರುತ್ತೆ ಅಂತ ನಂಗೆ, ಬಿಕಾಸ್ ನನ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ ಅದು. ಅದರಿಂದ ನಾನು ಈ ವಿತ್ ಶೂಸ್ ಹೆಂಗ್ ಆಡ್ಬೇಕು ಅನ್ನೋದು ಒಂದ್ಸಲಿ ಟ್ರೈ ಮಾಡಿ ನೋಡ್ಬೇಕು. ಯಾಕಂದ್ರೆ ಅದು ಮಾಡಿದಾಗ ಏನಾಗುತ್ತೆ, ಈ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ವಿತ್ ಶೂಸ್ ಅಂಡ್ ಆಲ್. ಅದನ್ನ ಬೇರೆ ತರ ಯಾವ ತರ ಮಾಡ್ಬೇಕು ಅಂತ. ಅದೊಂದೇ ಅಲ್ಲ, ಯಾವಾಗ್ಲೂ ಬೆನ್ನಲ್ಲಿ ಫೇಕ್ ಮಾಡ್ತೀನಿ, ನನ್ನಿಂದ ಮಾಡಿದ್ದೆಲ್ಲ ನಡೆಯುತ್ತೆ ಅನ್ನೋದು ಕಷ್ಟ. ಕೆಲವು ಸರಿ ಮಾಡ್ಬಿಟ್ಟು ಒಳಗ್ ಬರ್ಬೇಕು. ನಾವ್ ಯಾವಾಗ್ಲೂ ಗೊತ್ತಾಗ್ಬಿಡುತ್ತೆ ಅಲ್ವಾ, ದಟ್ ಇಸ್ ಅಡ್ವಾಂಟೇಜ್. ನಾನು ಇನ್ನೂ ಒಂದು ಸಜೆಷನ್ ಏನ್ ಹೇಳೋದು ಅಂದ್ರೆ, ಈಗ ನಾವು ಮ್ಯಾಚ್ ನೋಡ್ತೀವಿ ಬೇರೆ ಕ್ಲಬ್ನವರು ಅಂತ ಇದ್ದಾಗ, ಮಹಾರಾಷ್ಟ್ರದವ್ರು ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದವರು ನಮ್ಮ ಫಸ್ಟ್ 2 ಮ್ಯಾಚಸ್ ನಮ್ಮನ್ನು ನೋಡಿದ್ರೆ ಅವ್ರು ಅನಲೈಸ್ ಮಾಡಿ ಹೇಳೋರು, ನೀವ್ ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ ನಮ್ಗೊಂದು ಬರ್ದ್ಬಿಟ್ಟು ತೋರಿಸ್ದ ಒಬ್ಬ ನನಗೆ. ಆ ಮಿಸ್ಟೇಕ್ ಮಾಡೋದು ನನಗೆ ಗೊತ್ತಿರ್ತಾ ಇರ್ಲಿಲ್ಲ. ನಾವು ಸೀರಿಯಸ್ನೆಸ್ ಅಲ್ಲಿ ಟೂರ್ನಮೆಂಟ್ ಅಲ್ಲಿ ಮ್ಯಾಚ್ ನೋಡಲ್ಲ, ಎಲ್ಲೋ ಹೋಗ್ತೀವಿ, ಏನೋ ಊಟದ ತಲೆ ಕೆಡಿಸ್ಕೋತೀವಿ, ಏನೋ ಮಾಡ್ತಾ ಇರ್ತೀವಿ. ಬಟ್ ಯಾವಾಗ್ಲೂ ಪ್ರತಿಯೊಂದು ಮ್ಯಾಚ್ ಅವ್ರು ಒಂದ್ ಮ್ಯಾಚ್ ಬಿಡ್ತಿರ್ಲಿಲ್ಲ. ಪ್ರತಿ ಸರಿ ನಾನು ಡಾಡ್ಜಿಂಗ್ ಮಾಡೋವಾಗ್ಲೂ ನನಗೆ ಇವ್ನು ಇಲ್ಲಿ ಮಿಸ್ಟೇಕ್ ಮಾಡ್ತಾನೆ, ಅಲ್ಲಿ ಮಿಸ್ಟೇಕ್, ಅವರೆಲ್ಲ ಕೂತ್ಕೊಂಡು ಅನಲೈಸ್ ಮಾಡಿ ಎಲ್ಲೆಲ್ಲಿ. ಈ ಕಂಪ್ಯೂಟರ್ ಕಾಲದಲ್ಲಿ ಇವಾಗ ಎದ್ದಿದ್ರೆ ನಾನು ಇನ್ನ ಬೇಗ ಇರೋರ ಏನೋ ಅನ್ಸ್ತಾ ಇದೆ ನನಗೆ. ಯಾಕಂದ್ರೆ ಅವ್ರು ಏನೂ ಇಲ್ಲ ಆತರ ಮಾಡೋದು, ಅದು ಆತರ ಅನಲೈಸ್ ಮಾಡಿ ಮಾಡೋ ಅಂತದ್ದು ನಮ್ಮಲ್ಲಿ ಇಲ್ಲ ಇವತ್ತು. ದಟ್ ಈಸ್ ಒನ್. ಸೆಕೆಂಡ್ ಥಿಂಗ್, ಮುಕುಂದ ಹೇಳಿದ್ರೆ, ನಾವು ಪ್ರಾಕ್ಟೀಸ್ ಮಾಡೋವಾಗ, ಕೋಚ್ ಮಾಡೋವಾಗ ಆತರ ಆಡಿರೋರು ಯಾರು ಮಾಡಿ ತೋರಿಸ್ಬಿಟ್ಟು ಆಡ್ಬೇಕು. ಈಗ ನೀವು ಆಡದೆ ನಾನು ಹಂಗೆ ಮಾಡ್ತೀನಿ ಅಂತ ಆಗದೇ ಇಲ್ಲ. ನೀವು ಯಾರೋ ನೋಡ್ ಕಲ್ತ್ಕೊಳ್ಳೋದು ಕೆಲವಾಗುತ್ತೆ, ಪ್ರಾಕ್ಟಿಕಲ್ ಆಗಿ ಮಾಡೋದ್ ಕಷ್ಟ ಆಗುತ್ತೆ. ಆತರ ಇದ್ದಾಗ ಕೋಚಿಂಗ್ ಅಲ್ಲಿ ಚೆನ್ನಾಗಿ ಬರೀ ಒಂದ್ 2-3 ಜನ ಅದೇ ತರ ಟ್ರೈನಿಂಗ್ ಮಾಡಿ ಮಾಡಬೇಕಷ್ಟೇ. ಬಟ್ ಆಮೇಲೆ ಶ್ರೀನಿವಾಸ್ ಇನ್ನೊಂದು, ಶ್ರೀನಿವಾಸ್ ನಿಮ್ಮ ಆಟ ಆಡೋದ್ರಲ್ಲ ಅಷ್ಟು ವರ್ಷ, ಯಾವ್ದಾನ ಸಹಿ ನೆನಪು ಕಹಿ ನೆನಪು ಇದೆಯಾ ಟೂರ್ನಮೆಂಟ್ ಅಲ್ಲಿ ಆಡಿತ್ತು? ಅದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆಗುತ್ತೆ ನಾನು ಹೇಳೋದು. ಅವ್ರು ಕೇಳೋ ನಂಗೆ ಅರ್ಥ ಆಯ್ತು. ಈಗ ಕೆಲವು ಸಲ ನೀವು ಫಸ್ಟ್ ಕ್ವಶನ್ ಕೇಳಿದ್ರೆ, ಆಗಿನ ಕಾಲದ ಅಂಪೈರಿಂಗು ಈಗಿನ ಕಾಲದ ಅಂಪೈರಿಂಗು ಅಂತ ಹೆಂಗೆ, ಅದು ನೀವು ಹೇಳ್ದಂಗೆ ಇದು ಅಂಪೈರಿಂಗ್ ಗೇಮ್ ಆಲ್ಸೋ. ನೀವು ಯಾವ್ದಾದ್ರು ಟೀಮ್ ಸೋಲ್ಸ್ಬೇಕು ಅಂದ್ರೆ ಸೋಲ್ಸ್ಬೋದು, ಏನ್ ದೊಡ್ಡ ಕೆಲಸ. ಈಗ 4 ಜನ ಡಾಡ್ಜರ್ಸ್ಗೆ, ಒಳ್ಳೆ ಚೇಸರ್ಸ್ಗೆ ಹೋಗಿ ನೋಡಿದ್ರೆ ಆಯ್ತು. ನಮ್ ಕೆಂಪರಾಜ್ ಅಂತ ಅವ್ನು ನಿಂತ ಒಳ್ಳೆ ಪ್ಲೇಯರ್, ಅವನು ಯು ಶುಡ್ ಅಪ್ರಿಶಿಯೇಟ್. ಈ ರೆಪ್ರೆಸೆಂಟೆಡ್ ಕರ್ನಾಟಕ ಇನ್ ಖೋಖೋ ಆಸ್ ವೆಲ್ ಆಸ್ ಕಬಡ್ಡಿ. ನಮ್ ಕ್ಲಬ್ ಅಲ್ಲಿ ಆತರ 3-4 ಜನ ಇದ್ದಾರೆ. ಶ್ಯಾಮರಾವ್ ಅಂತ ಒಬ್ಬರಿದ್ರು, ಶರತ್ ಚಂದ್ರ ಅಂತ ಒಬ್ಬರಿದ್ರು. ಅವರು ಖೋಖೋನು ಸ್ಟೇಟ್ ಟೀಮ್ ಆಡಿದ್ರು, ಕಬಡ್ಡಿನೂ ಸ್ಟೇಟ್ ಟೀಮ್ ಆಡಿದ್ರು. ಅದೇ ತರ ಇವನ್ ಕೆಂಪರಾಜ್ ಅಂತ ತುಂಬಾ ಕೋಪಿಷ್ಟ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಂಪೈರ್ ಬೈದ್ ಬಿಡೋದು. ಯಾಕಂದ್ರೆ ಅವ್ನ್ ಎದ್ರು ಕೂತ್ರೆ ಫೌಲ್ ಹೋದ್ರೆ ಅವ್ನ ಏನ್ ಖೋಖೋ ಆಡೋದು. ಕೆಲವರು ಮಾಡೋದು ಆತರ ಆಯ್ತು. ಇದು ಒಂದು. ಇನ್ನೊಂದು, ಕೆಲವು ಒಂದು ಟೂರ್ನಮೆಂಟ್ ಅಲ್ಲಿ, BL ಟೂರ್ನಮೆಂಟ್ ಅಲ್ಲಿ ನಮ್ಗೆ ನಾವು ಹೊಡಿಲಿಲ್ಲ, ಮಾಡ್ಲಿಲ್ಲ. ಯಾರ ಕ್ಲಬ್ ಅಲ್ಲಿ ಗಲಾಟೆ ಮಾಡ್ಕೊಂಡ್ರು. ಅದು ನಾವು ಫಸ್ಟ್ 3 ಜನಕ್ಕೂ ನಾಟ್ ಔಟ್ ಕೊಟ್ರು. 3 ಜನಕ್ಕೂ ನಾಟ್ ಔಟ್ ಕೊಟ್ಮೇಲೆ ನಾವು ಕ್ವಶನ್ ಆಫ್ ಪ್ಲೇಯಿಂಗ್ ಬರೋದೇ ಇಲ್ಲ, ಸಾಕಾಗೋಯ್ತು ನಮ್ಗೆ.
ಯಾಕಂದ್ರೆ ನಾವು ಇರೋದೇ 3 ಜನ ಒಳ್ಳೆ ಡಾಡ್ಜರ್ಸ್ ನಾವು, ಅಂದ್ರೆ ಫಸ್ಟ್ ಎಲ್ಲರೂ ನಾಟ್ ಔಟ್ ಕೊಟ್ರೆ ನೀವ್ ಏನ್ ಆಡ್ತೀರ ನೀವು? ಸ್ವಲ್ಪ ನಮ್ಮ ಕ್ಲಬ್ ಹುಡುಗರು ಔಟ್ ಸೈಡ್ ಬಂದಿರೋರು, ನಾವು ಆಡೋರು 9 ಜನ ಆದ್ರೆ ನೋಡೋರು 60 ಜನ ಇರ್ತಾ ಇದ್ವಿ. ಅಂದ್ರೆ ನಮ್ಮ ಕ್ಲಬ್ ಇಂದ ಅಲ್ಲಿಗೆ ಹೋಗೋದು. ಸೊ ಅವರು ಸ್ವಲ್ಪ ಯಾರಿಗೋ ಅಂಪೈರ್ಗೆ ಹೊಡೆದ್ರು. ಅವ್ರೇನ್ ಮಾಡಿದ್ರು, ನಮ್ಗೆ ಬ್ಯಾನ್ ಮಾಡ್ಬಿಟ್ಟು ಒನ್ ಇಯರ್ ಯುವರ್ ಆಲ್ ಸಸ್ಪೆಂಡೆಡ್. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದೆ 1970 ಯಾಕೆ ಆಡ್ಲಿಲ್ಲ ಖೋಖೋ, ಕೊಹಿನೂರ್ ಯಾಕೆ ಆಡ್ಲಿಲ್ಲ ಅಂತಂದ್ರೆ ದಿಸ್ ಇಸ್ ದ ರೀಸನ್. ಸೊ ಇದರಿಂದ ಈ ತರ ಕಹಿಗಳು ಇತ್ತು. ಹಾಗೆ ಸ್ಪಾನ್ಸರ್ ಮಾಡಿದಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಖರ್ಚು ಬರುತ್ತೆ, ಅದನ್ನ ಇವತ್ತು ಬರ್ಸಿದ್ದಾರೆ. ನಾನು ಪ್ರಕಾಶ್ ಸರ್ ಬಂದಾಗ್ಲೂ ಅದನ್ನ ಹೇಳ್ಬೇಕಿತ್ತು. ಪ್ರಕಾಶ್ ಸರ್ ಮತ್ತೆ ಮುಕುಂದ್ ಸರ್ ಇಬ್ರು ಕೂಡ ಇವತ್ತು ನಿಮ್ಮ ಕಾರ್ಯಕ್ರಮಕ್ಕಾಗಿ ಸ್ಪಾನ್ಸರ್ಶಿಪ್ ನ ನೀಡಿದ್ದಾರೆ ಸರ್. ಅವ್ರಿಗೆ ನಮ್ಮ ಟೀಮ್ ಕಡೆಯಿಂದ ಇದು ಇದೇ ತರ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಅವರು ಸಾಕಷ್ಟು ಸಪೋರ್ಟ್ ಇದೆ ಸರ್. ನಿಜಕ್ಕೂ ಬಹಳಷ್ಟು ಜನ ಹಿರಿಯ ಆಟಗಾರರು ಈ ರೀತಿ ಸ್ಪಾನ್ಸರ್ಶಿಪ್ಗೋಸ್ಕರ ನನ್ಗೆ ಆಲ್ರೆಡಿ ಹೇಳಿದ್ದಾರೆ, ನಿಮ್ಗೆ ಅದ್ರ ಅಗತ್ಯ ಇದ್ದಾಗ ದಯವಿಟ್ಟು ಕಾಲ್ ಮಾಡಿ, ಯಾರು ಗೆಸ್ಟ್ ಇರ್ತಾರೆ ಅವ್ರ ತಕ್ಕಾಗೆ ಅರೇಂಜ್ ಮಾಡ್ಕೊಡ್ತೀವಿ ಅಂತ. ನಾನು ಮಾಡ್ಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಸರ್, ಖಂಡಿತ. ಮತ್ತೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ಮತ್ತೆ ಸಂಜೀವ್ ಸರ್ ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಸರ್ ನೆಟ್ವರ್ಕ್ ನೀವಿರೋ ಜಾಗದಲ್ಲಿ ಅವಾಗ ಆತರ ಆದಾಗ ನಮ್ಮಲ್ಲಿ 4 ಜನ 5 ಜನ ಸ್ಟೇಟ್ ಟೀಮ್ ಆಡ್ತಾ ಇದ್ವಿ. ಅವಾಗ ಒಂದು ಡಿಸ್ಅಡ್ವಾಂಟೇಜ್ ಆಯ್ತು. ಅವಾಗ ಬೆಂಗಳೂರಲ್ಲೇ ನ್ಯಾಷನಲ್ಸ್ ಆಗಿತ್ತು. ಬೆಂಗಳೂರಲ್ಲಿ ನ್ಯಾಷನಲ್ಸ್, ಆಮೇಲೆ 15 ಜನ ಟೀಮ್. ಸರ್ ನಾವು ಕಂಟಿನ್ಯೂ ಮಾಡೋಣ. ಸಂಜೀವ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ಮಾತಾಡಿ ಸರ್, ವಾಯ್ಸ್ ಕೇಳ್ತಾ ಇದೆ ಈಗ. ನಮಸ್ತೆ ಸರ್, ಶ್ರೀನಿವಾಸ್ ಸರ್ ನಮಸ್ತೆ. ಬಹಳ ಸಮಯದ ನಂತರ ಮತ್ತೆ ನಿಮ್ಮನ್ನು ನೋಡಿ ಗುರುತಿಸಿದೆ ನಾನು. ನಿಮ್ಮ ಕೊಹಿನೂರು ಗ್ರೌಂಡ್ಸ್ ಅಲ್ಲಿ ನಾವು ಒಂದು ಸಲ ಎಷ್ಟು ಹಠ ಮಾಡಿ ರನ್ನರ್ಸ್ ವಿನ್ನರ್ಸ್ 2 ಟೀಮ್ ನಮ್ದೇ ಹೆಚ್ಚಬಿಟ್ಟಿದ್ದಾರೆ, ಅದು ನೆನಪು ನಿಮ್ಮಿಂದ. ಮತ್ತೆ ನಾನೀಗ ಈ ಧರ್ಮಸ್ಥಳ ಹತ್ರ ಒಂದು ಬೆಳ್ತಂಗಡಿ ಎಂಬ ಊರಲ್ಲಿ ಇದ್ದೀನಿ ಸರ್. ಕೇಳುತ್ತಾ ಸರ್? ಇಲ್ಲ ಸರ್, ನೆಟ್ವರ್ಕ್ ಸಮಸ್ಯೆ ಇದೆ. ಸಾಧ್ಯವಾದ್ರೆ ಮನೆಯಿಂದ ಹೊರಗಡೆಯಿಂದ ಟ್ರೈ ಮಾಡಿ ಸರ್, ಬೆಳಕಿನ ವ್ಯವಸ್ಥೆ ಇದ್ರೆ. ಇಲ್ಲ ನನಗೂ ಕೇಳ್ತಿಲ್ಲ ಸರ್, ಸೇಮ್ ನಿಮ್ಗೆ ಹೇಗಾಗ್ತಿದೆ ಹಾಗೆ ಕೇಳ್ತೇನೆ. ಈಗ ನಾನು ಹೊರಗೆ ಹೋಗ್ಬೇಕಾ? ಸ್ವಲ್ಪ ಹೊರಗೆ ನೋಡಿ ಸರ್, ಅಕಸ್ಮಾತ್ ಅಲ್ಲಿ ನೆಟ್ವರ್ಕ್ ಸಿಗಬಹುದು ಅಂತ. ನೋಡ್ತೀನಿ ಸರ್. ಏನ್ ಸರ್, ಏನಾದ್ರು ಪ್ರಶ್ನೆ ಅಥವಾ ಏನ್ ಅವ್ರಿಗೆ ಸರ್ಗೆ ನೆನಪಿಸ್ಬೇಕಂತಿದ್ರೆ ಅದನ್ನ ಹೇಳಿ ಸಂಜೀವ್ ಸರ್. ಪ್ರಶ್ನೆ ಏನಂದ್ರೆ, ನಮ್ಮ ಶಿಷ್ಯ ಪ್ರಕಾಶ್ ಹೇಳಿದ್ರಲ್ಲ ಸರ್, 6 ಜಿಲ್ಲೆನ 6 ಇದ್ ಮಾಡಿ 5 ಮಾಡಿ ಅಲ್ಲಿ 25 ಕೋಚಿಂಗ್ ಕೊಟ್ರೆ ಅದು ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತು ಸರ್? 30 ಕೇಳುತ್ತಾ? ಸರ್ನ ಏನಂದ್ರೆ, ನಮ್ಮ ಪ್ರಕಾಶ್ ಹೇಳಿಲ್ವಾ ಅದೇ ತರ 30 ಜಿಲ್ಲೆ ಇರುದಲ್ವಾ, ಅದನ್ನು 6 ಇದ್ ಮಾಡಿ 5 ಹಾಸ್ಟೆಲ್ಗಳನ್ನು ಮಾಡಿದ್ರೆ ಅಲ್ಲ, 6 ಹಾಸ್ಟೆಲ್ 5 ಇದಾಗುತ್ತಲ್ಲ, 6 5 30. ಆಗ 25 ಜನರಿಗೆ 25 ಜನರಿಗೆ ಕೋಚಿಂಗ್ ಕೊಟ್ರೆ ಕರ್ನಾಟಕ ಟೀಮ್ ರಿಯಲಿ ಸ್ಟೇಟ್ ಲೆವೆಲ್ ಅಲ್ಲ, ಯಾವ ಲೆವೆಲ್ ಅಲ್ಲಿ ರನ್ನರ್ಸ್ ವಿನ್ನರ್ಸ್ ಮತ್ತೆ ಬರುತ್ತೆ ಸರ್. ಆಗುತ್ತೆ 2 ಟೀಮ್ ಕಳಿಸಿದ್ರೆ AB 2 ಟೀಮ್ ಎಂಟ್ರಿ ಮಾಡಿ ಜನ ಇದೀವಿ. ಒಂದು ಫೈನಲ್ಸ್ ಕಂಟಿನ್ಯೂಸ್ ಆಗಿ ಆಡ್ಬೇಕು ನಾವು. ಫೈನಲ್ಸ್ ರನ್ನರ್ಸ್ ವಿನ್ನರ್ಸ್ ಆಗುತ್ತೆ ಸರಿ, ಬಟ್ ಅಟ್ಲೀಸ್ಟ್ ನಾವು ಕಂಟಿನ್ಯೂಸ್ ಆಗಿ ಆಡ್ಬೇಕು ಅಲ್ಲ ಹೇಳಿದ್ದಂದ್ರೆ. ಅದು ಮೊದಲು ಇತ್ತು. ಹೌದೌದು, ನಾನು ಸಾಧಾರಣ ನಾವು ಮಹಾರಾಷ್ಟ್ರ, ನಾವು ಗುಜರಾತ್ ಹಿಂಗೆ ಇರೋದು ಮ್ಯಾಚ್ಗಳು. ಅದು ಸರಿ, ಒಂದೇ ಟೀಮ್ ಅಲ್ಲ ಸರ್? ಒಂದು ಟೀಮ್, 2 ಟೀಮ್ ಹೋಗುವಾಗಿಲ್ಲ ಅಲ್ಲ. ನಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಿ 2 ಟೀಮ್ ಇತ್ತು ಸರ್. ತಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು. ಆ ಕಾಲಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಕೋಹಿನೂರ್ಸ್ ವಿಜಯ ಕಾಲೇಜು 2 ಮೆನ್ ಸೆಕ್ಷನ್ ಆಡೋರು. ವಿಜಯ ಕಾಲೇಜು ಅದೇ ಮೆನ್ ಸೆಕ್ಷನ್ ಟೀಮ್. ಕೋಹಿನೂರ್ಸ್ ತುಂಬಾ ಜನ ಇರ್ತಾ ಇದ್ರು. ಹೌದು ಟೀಮ್ ನಮ್ಮ ರಾಜಗೋಪಾಲಾಚಾರ್ಯ 2 ಟೀಮ್ ಮಾಡಿದ್ರು. ವಿಜಯ ಕಾಲೇಜಿಂದನೂ ಮೆನ್ ಸೆಕ್ಷನ್, ಕೋಹಿನೂರ್ಸ್ ಮೆನ್ ಸೆಕ್ಷನ್ ಆಡೋರು. ಆತರ ಅಷ್ಟು ಪ್ಲೇಯರ್ಸ್ ಇರ್ತಾ ಇದ್ರು ನಮ್ಮಲ್ಲಿ. ಎಷ್ಟೋ ಜನಕ್ಕೆ ಡಾಡ್ಜಿಂಗ್ ಸಿಕ್ತಾರೆ, ಚೇಜಿಂಗ್ ಸಿಕ್ತಿರಲ್ಲ, ಚೇಜಿಂಗ್ ಸಿಕ್ತಾರೆ, ಡಾಡ್ಜಿಂಗ್ ಸಿಗ್ತಾ ಇರಲಿಲ್ಲ. ಈ ರೋಡ್ ಲೈಟ್ ನ ತಿರುಗಿಸ್ಕೊಂಡು ಫ್ಲಡ್ ಲೈಟ್ ಆಡ್ತಿದ್ವಿ ನಾವು. ರೋಡ್ ಅಲ್ಲಿ ಲೈಟ್ ಇರುತ್ತಲ್ಲ, ಅದನ್ನ ನಮ್ ಗ್ರೌಂಡ್ ಕಡೆ ತಿರುಗಿಸ್ಕೊಂಡು ಖೋಖೋ ಆಡ್ತಿದ್ವಿ ನಾವು. ಇವಾಗ ಎಲ್ಲಾ ಫೆಸಿಲಿಟಿ ಇದೆ, ಫ್ಲಡ್ ಲೈಟ್ ಇದೆ, ಗ್ರೌಂಡ್ ಇದೆ, ಪೆವಿಲಿಯನ್ ಇದೆ, ಬಟ್ ಆಡೋರು ಈ ತರ ಆಗ್ಬಿಡ್ತು ಬೇಜಾರು. ಖಂಡಿತ. ಉಮೇಶ್
ಉಮೇಶ್ ಅನ್ನೋರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆ. ನಮಸ್ತೆ, ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಉಮೇಶ್ ಅಂತೇಳಿ, ಕ್ಯಾತ್ನಹಳ್ಳಿ ಕ್ರೀಡಾ ಒಕ್ಕೂಟ ಅಂತೇಳಿ ನಾನು ಒಂದು ಹಳ್ಳಿಲಿ ಕ್ಲಬ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ NIS ಮಾಡ್ಕೊಂಡು ಕೋಚ್ ಆಗಿದ್ದೀನಿ, ಮತ್ತೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮಾತನ್ನ ತುಂಬಾ ಕೇಳಿದೆ, ಚೆನ್ನಾಗಿದೆ. ಅದ್ರ ಒಂದ್ ಹೇಳಿದ್ರಿ, ನಮ್ಮ ಪ್ಲೇಯರ್ಸ್ ಗಳನ್ನ ಮ್ಯಾಚ್ ಗಳನ್ನ ನೋಡ್ಬಿಟ್ಟು ಅನಲೈಸ್ ಮಾಡ್ತಾ ಇದ್ರಿ ಅಂತೇಳಿ. ಮಹಾರಾಷ್ಟ್ರದಲ್ಲಿ ಅನಲೈಸ್ ಮಾಡಿ ನೀವ್ ಹಿಂಗ್ ತಪ್ಪು ಮಾಡ್ತೀರಾ ಅಂತ. ನನ್ನ ಪ್ರಕಾರ ಒಬ್ಬ ಪ್ಲೇಯರ್ ಅಂದ್ಮೇಲೆ ಒಂದು ಮ್ಯಾಚ್ಗೆ ಇನ್ನೊಂದು ಮ್ಯಾಚ್ಗೆ ಡಿಫ್ರೆಂಟ್ ಆಗಿ ಆಡ್ತಾ ಇರ್ತಾನೆ. ಆ ಸಿಚುವೇಶನ್ ತಕ್ಕನಾಗಿ ಕಟ್ ಹೊಡಿಯೋದು, ಅಥವಾ ಆ ಸಿಚುವೇಶನ್ ತಕ್ಕನಾಗಿ ರಿಂಗ್ ಆಡೋದು, ಆ ಸಿಚುವೇಶನ್ ತಕ್ಕನಾಗಿ ಅವಾಯ್ಡ್ ಮಾಡ್ಕೊಂಡು ಆಡೋದು ಆಗ್ತಾ ಇರ್ತಾನೆ. ಆ ಮ್ಯಾಚ್ ಅಲ್ಲಿ ಅವನು ಆ ಸಿಚುವೇಶನ್ ಆಡಿರ್ಬೋದು, ಬಟ್ ಎಲ್ಲಾ ಮ್ಯಾಚ್ ಅದೇ ತರ ಅವ್ರು ಆಡ್ತಾರೆ, ಅವ್ರ ಪ್ರಕಾರನೇ ಆಡೋಕ್ಕಾಗುತ್ತೆ ಅಂತ ಹೆಂಗೆ ಜಡ್ಜ್ಮೆಂಟ್ ಆಗುತ್ತೆ ಸರ್? ಹಂಗಲ್ಲ, ಆತರ ನೀವು ಆತರ ಇವಾಗ ಮುಕುಂದ ನಿಮ್ಗೆ ಹೇಳಿದ್ರಲ್ವ, ಈಗ ಜಸ್ಟ್ ನಾವು ಈಗ ನಾವು ಲಾಸ್ಟ್ 2 ಕೋರ್ಸ್ ನಾವ್ ಯಾವಾಗಲೂ ನಾನು ಲಾಸ್ಟ್ ಕೋ ಕೂತ್ಕೋತಾ ಇದ್ದೆ, ಮುಕುಂದ ಫಸ್ಟ್ ಕೋ ಕೂತ್ಕೊಳ್ಳೋದು ಫೇಕ್ ಮಾಡಕ್ಕೆ ಸರಿಯಾಗಿ. ಏನ ನಾವು ಹೇಳಿಲ್ವ 150 160 ಔಟ್ ಹಿಡಿತಾ ಇದ್ವಿ ನಾವು. ನೀವು ಆತರ ಕರೆಕ್ಟ್ ಆಗಿ ಹಿಡಿಬೋದು, ಯಾಕೆ ಹಿಡಿಯಕ್ಕೆ? ಇನ್ನೊಂದು ಕೆಲವ್ರಿಗೆ ಕರೆಕ್ಟ್ ಆಗಿ ಫೀಡ್ ಮಾಡೋರು ಹೋಗಿ ಹಿಡಿಯೋ ತರ ಇರ್ತಾರಲ್ಲ. ಸೊ ನೀವು ಎಲ್ಲಿ ಎಂಟರ್ ಆಗ್ತೀವಿ ಅಂತ ಗೊತ್ತಿರುತ್ತೆ. ನಾನು ಅದಕ್ಕೆ ನಿಮ್ಗೆ ಇದ್ರದ್ದು ಸಜೆಷನ್ ಕೊಟ್ಟಿರೋದು, ಅಲ್ಟಿಮೇಟ್ ಖೋಖೋದಲ್ಲಿ 2 ಸೈಡು ಆಡೋ ತರ ಇದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಬ್ಯಾಟ್. ಅದು ಆಡೋದ್ ಕಷ್ಟ. ಅದು ದಟ್ ಇಸ್ ವೈ ಐ ಸಜೆಸ್ಟೆಡ್ ಲೈಕ್ ದಟ್. ಸೊ ನಾನು ಹೇಳೋದು, ಈಗ ರೆಗ್ಯುಲರ್ ಆಗಿ ಈಗ ಪೋಲ್ ಸೈಕಾಲಜಿ, ಮನುಷ್ಯನ ಸೈಕಾಲಜಿ ಈಸಿಯಾಗಿ ಅರ್ಥ ಮಾಡೋದು. ನೀವು ಖೋಖೋ ಆಡಿದೀನಿ ಅಂತೀರಾ, ಈಗ ಫಸ್ಟ್ ಕೋನಲ್ಲಿ ಮೆಜಾರಿಟಿ ಆಫ್ ದಿ ಟೈಮ್ ಖೋ ಕೊಟ್ಬಿಡ್ತೀರಾ ನೀವು, ತುಂಬಾ ಕಮ್ಮಿ ಪೋಲ್ ಸುತ್ತೋದು. ಹೌದೋ ಇಲ್ವೋ ಗೊತ್ತಿಲ್ಲ, ಯಾಕೆ ಹೇಳಿ, ಅವನು ಹಿಡೀಲಿ ಅಂತ. ಅದು ಆಗತ್ತೆ, ನಿಮ್ಗೆ ಗಮನಿಸಿರ್ಬೋದು, ನೋಡಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಓಕೆ, ರೈಟ್. ಅದೇ ಸರ್, ಒಳ್ಳೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು, ನಮ್ಗೆ ಸಾಕಷ್ಟು ಅನುಭವ ಕೂಡ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಮ ಅನುಭವಗಳು ನಮ್ಗೆ ಮತ್ತೆ ಈಗಿನ ಜನರೇಷನ್ಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ನಮ್ಮ ಕ್ರೀಡಾ ನಕ್ಷತ್ರ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಿಷ್ಟು ಶ್ರೀನಿವಾಸ್ ನಾರೋಪನ್ ಸರ್ ಅವರ ಒಂದು ಅಭಿಪ್ರಾಯಗಳು, ಮತ್ತೆ ಅವರ ಒಂದು ಅನುಭವ, ಬಹಳ ಒಂದು ದೊಡ್ಡ ಅನುಭವ. ಸಾಕಷ್ಟು ಹಿಂದೆ ಆಡಿದಂಥದ್ದು, ಆ ಸಂದರ್ಭದಲ್ಲಿ ಇದ್ದಿದ್ದು ದಿನಗಳ ಬಗ್ಗೆ ಹೇಳ್ತಾ ಇದ್ರು. ಬಹಳಷ್ಟು ಜನ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ರಿ. ಬಹುತೇಕ ಎಲ್ಲರ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಒಂದಷ್ಟು ಮಿಸ್ ಆಗ್ತಾ ಇರುತ್ತೆ, ಕಮೆಂಟ್ಸ್ ಕಂಟಿನ್ಯೂ ಬರ್ತಾ ಇರುವಾಗ ಕೆಲವೊಂದ್ ಕಡೆ ನನ್ನ ಕಣ್ಣಿಗೆ ಕಾಣದೆ ಹೋಗ್ಬಹುದು. ದಯವಿಟ್ಟು ಅದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ. ಉದ್ದೇಶಪೂರ್ವಕವಾಗಿ ಯಾರದೇ ಕಮೆಂಟ್ಸ್ ನ ಹೇಳದೇ ಇರೋಂತ ಪರಿಸ್ಥಿತಿ ನಿಜಕ್ಕೂ ಇಲ್ಲ. ಎಲ್ಲರ ಪ್ರಶ್ನೆಯನ್ನು ಕೇಳ್ಬೇಕು ಅನ್ಕೊಳ್ತೀನಿ. ಬಟ್ ಇಲ್ಲಿ ಯಾರದ್ದು ನನ್ನ ಕಣ್ಣಿಗೆ ಕಾಣ್ತಾ ಇರೋದ್ ಜೊತೆಗೆ ಎದುರುಗಡೆ ಗೆಸ್ಟ್ ಹೇಳ್ತಾ ಇರೋದನ್ನ ನಾನು ಅಬ್ಸರ್ವ್ ಕೂಡ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಕಮೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಕೆಲವೊಮ್ಮೆ ಮಿಸ್ ಆಗ್ಬಹುದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ಅಲ್ಲಿ ಜಾಯ್ನ್ ಆಗಿದ್ರಿ ಎಲ್ರಿಗೂ ಕೂಡ. ನಾಳೆ ಮತ್ತೊಬ್ರು ಖೋಖೋ ಕ್ಷೇತ್ರದ ಒಂದು ಸಾಧಕರ ಜೊತೆಯಲ್ಲಿ ನಿಮ್ಮನ್ನ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ನಿಮ್ಮ ಶೇಖರ್.